श्रीरामचन्द्रः आश्रितपारिजातः समस्तकल्याणगुणाभिरामः सीतामुखाम्भोरुह चञ्चरीकः निरन्तरं मङ्गलमातनोतु निरन्तरं मङ्गलमातनोतु ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಹೊನ್ನಾವರ ತಾಲೂಕಿನ ಗೇರ್ಸಪ್ಪ ನಗರಬಸ್ತಿ ಕೇರಿಯ ಶ್ರೀ ಮುಖ್ಯ ಪ್ರಾಣನ ಸನ್ನಿಧಿಯೂ ಕೂಡ ಒಂದು. ಸುಮಾರು 400 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಈ ಸೀಮಾ ಮುಖ್ಯ ಪ್ರಾಣ ದೇವರು ಪುರಾತನವಾದಂಥ ಭವ್ಯ ಇತಿಹಾಸವನ್ನು ಹೊಂದಿದ್ದಾರೆ. ಭಕ್ತರ ಸಂಕಷ್ಟಗಳಿಗೆ ಸದಾ ಅನುಗ್ರಹಿಸುವ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ವರ್ಷ ಉದ್ದಕ್ಕೂ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಪ್ರಧಾನ ಅರ್ಚಕ ಸುರಾಲು ಚಂದ್ರಶೇಖರ್ ಭಟ್ ನೇತೃತ್ವದಲ್ಲಿ ಅನೇಕ ಅಪರೂಪದ ಪವಿತ್ರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ರಾಮಕ್ಷೇತ್ರೀಯ ಸಮಾಜದ ಹಾವ್ಸಾಲ್ ಮನೆತನದ ಸ್ಥಳವಂದಿಗರಾಗಿದ್ದಾರೆ. ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಭಕ್ತರು ನಿತ್ಯವೂ ಕೂಡ ದೇವರ ದರ್ಶನವನ್ನು ಪಡೆಯುತ್ತಾರೆ. ವರ್ಷ ಉದ್ದಕ್ಕೂ ಬ್ರಹ್ಮರಥೋತ್ಸವ, ವರ್ಧಂತಿ ಉತ್ಸವ, ಕಾರ್ತಿಕ ಉತ್ಸವ, ನಿತ್ಯ ಅನೇಕ ಸೇವೆಗಳು ಕೂಡ ಇಲ್ಲಿ ನಡೆಯುತ್ತವೆ. ನಿತ್ಯವೂ ಕೂಡ ಅನ್ನದಾನ ನಡೆಯುತ್ತಿದ್ದು ಭಕ್ತರ ವಿಶೇಷ ಸಹಕಾರದೊಂದಿಗೆ ಶ್ರೀ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಲಕ್ಷ ತುಳಸಿ ಅರ್ಚನೆಯಂಥ ಅನೇಕ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿವೆ. ಶ್ರೀ ಬ್ರಹ್ಮಾಂಡ ಗುರೂಜಿಯಂಥ ಧಾರ್ಮಿಕ ನಾಯಕರು, ಶ್ರೀ ವಿದ್ಯಾಭೂಷಣ ಸ್ವಾಮೀಜಿಯವರಂಥ ಸಂಗೀತ ವಿದ್ವಾನರು ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಕಲಾವಿದರು ಆಗಮಿಸಿ ಶ್ರೀ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ದರ್ಶನವನ್ನು ಪಡೆದಿದ್ದಾರೆ. ಇಂದು ಜಗತ್ತು ತೀರ ಸಂಕಷ್ಟದಲ್ಲಿದೆ. ಅದಕ್ಕೆ ನಮ್ಮ ದೇಶವೂ ಕೂಡ ಹೊರತಾಗಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀ ಮುಖ್ಯ ಪ್ರಾಣನ ಸಂಕಲ್ಪದಂತೆ ಲೋಕ ಕಲ್ಯಾಣಾರ್ಥ ಋತ್ ಸಂಹಿತಾಯಾಗ ನಡೆಯುತ್ತಿದೆ. ವೇದಗಳು ನಮ್ಮ ದೇಶದ ಅತ್ಯಂತ ಪ್ರಾಚೀನ ಧರ್ಮಗ್ರಂಥಗಳು. ಮಾನವನ ಜೀವನಕ್ಕೆ ವಿಶೇಷವಾದಂಥ ಅರಿವು ನೀಡುವ ಜ್ಞಾನದ ಪುಂಜಗಳು. ಯಾವುದೇ ಜ್ಞಾನದ ಶಾಖೆಗಳಿಗೆ ವೇದ ಎನ್ನುತ್ತಾರೆ. ಜಗದ್ಗುರು ಸ್ಥಾನದಲ್ಲಿರುವ ಭಾರತ ದೇಶದ ಸನಾತನ ಧರ್ಮದಲ್ಲಿ ಸಾವಿರಾರು ಋಷಿಮುನಿಗಳ ಕಠಿಣ ತಪಸ್ಸಿಗೆ ಭಗವಂತನಿಂದಲೇ ಶ್ರುತಿ ರೂಪದಲ್ಲಿ ನೀಡಲ್ಪಟ್ಟ ಈ ವೇದಗಳಲ್ಲಿ ಎಲ್ಲವೂ ಇದೆ. ಪ್ರತಿಯೊಂದು ಹಂತದಲ್ಲೂ ಜ್ಞಾನದ ಮಾರ್ಗವನ್ನು ಬೋಧಿಸುವಂಥ ಇಂಥ ವೇದಗಳ ಮಹತ್ವ ನಮಗಿನ್ನೂ ಅರಿವಾಗಿಲ್ಲ. ಈ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಕೂಡ ನಾವು ಮಾಡಿಲ್ಲ. ಜನಸಾಮಾನ್ಯರಿಗೆ ಧಾರ್ಮಿಕತೆಯ ಮಹತ್ವ ತಿಳಿಸುವ ಚಿಕ್ಕ ಪ್ರಯತ್ನ ಭಾವನಾ ವಾಹಿನಿ ಮಾಡುತ್ತಿದೆ. ಲೋಕ ಕಲ್ಯಾಣಾರ್ಥವಾಗಿ ಗೇರಸಪ್ಪ ಸೀಮಾ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ನಡೆಯುವ ಋತು ಸಂಹಿತ ಯಾಗದ ಸಂದರ್ಭದಲ್ಲಿ ಋತ್ವಿಕರಾಗಿ ಆಗಮಿಸಿರುವಂಥ ಹಲವು ವೇದ ಅಧ್ಯಯನಿಗಳಿಂದ ಈ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ RS ರಾಯ್ಕರ್, ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ರವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿದ್ವಾನರು, ಶಿಲ್ಪಿಗಳು ಆಗಿರುವಂಥ ಸುರಾಲು ವೆಂಕಟರಮಣ ಭಟ್ ಹಾಗೂ ವಿದ್ವಾನ್ ವೇದರತ್ನ ಮಂಜುನಾಥ ಜೈ ಚತುರ್ವೇದಿ ಜ್ಯೋತಿಷಾಚಾರ್ಯ ಇವರು ವೀಕ್ಷಕರಿಗಾಗಿ ಸಂಕ್ಷಿಪ್ತವಾಗಿ ವೇದದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ.
वादेशकुण्डे ಸದ್ಗುರು ರಾಯಕರ್ ಬಂದ್ರ ಶಿವೋ ನಾಮ ರೂಪಾಭ್ಯಾದೇವಿ ಸರ್ವಮಂಗಲ ಸರ್ವತೋ ಜಯಮಂಗಲಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಸರ್ವಕಾರ್ಯೇಷು ಸರ್ವದಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿ ಕಷ್ಟಲಾಭೇ ಕೇತವೇ ನಮಃ मनोजवं मातुल्यवेदं जितेन्द्रियं बुद्धिमतां वरिष्ठं वादात्मजं वानरयोधमुख्यं श्रीरामदूतं शरणं प्रपद्ये इष्टदेवताभ्यो नमः कुलदेवताभ्यो नमः रामादिदेवताभ्यो नमः फलं समर्पयामि आरम्भकाल मुहूर्त सुमुहूर्तो ओम गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदाः शृण्वन्नोतिभिस्सीदसादनम् अतो देवावन्दनो यतो विष्णुर्गणे पृथिव्या सप्तधामभिः सद्यो जातं प्रदद्यामि सद्यो जाताय वै नमो नमः भवे भवेदादि भवे भवस्वभाय नमः माकृष्णेन रजसा वर्तमानो निवेशयन् नमतन्मर्त्यञ्च हिरण्ययेन सवितार्थेन देवो याति भुवनानि पश्यन् जातवेदसे सुनवाम सोममराते यतो निदहाति वेदाः स्वनः परिषदति दुर्गाणि विश्वा अग्निन्दोतं वृणीमहे होतारं विश्ववेदसम् अस्य यज्ञस्य सुक्रतुम् ॐ लक्ष्मी
नारायणाभ्यां नमः उमामहेश्वराभ्यां नमः वाणी हिरण्यगर्भाभ्यां नमः श्री पुरन्दराभ्यां नमः वदन्तवे वसिष्ठाभ्यां नमः श्रीरामाभ्यां नमः मातृभ्यो नमः पितृभ्यो नमः आचार्येभ्यो नमः इष्टदेवताभ्यो नमः स्वदेवताभ्यो नमः ग्रामादिदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमः करिष्यमाणस्य कर्मणः सुमुहूर्तमस्तु भवन्तो मधुफलो ನಾವು ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದೇನು ಅಂದರೆ ಈ ದಿವಸದ ಪ್ರಾರಂಭದಿಂದ ಇನ್ನು ಸತತವಾಗಿ 8 ದಿವಸಗಳ ಕಾಲ ಸಂಹಿತಾ ಯಾಗದ ಪ್ರಯುಕ್ತ ಮಧುಪರ್ಕ, ಬ್ರಾಹ್ಮಣಾರಾಧನೆ, ಲಕ್ಷ್ಮೀನಾರಾಯಣ ಹವನ, ನವಗ್ರಹ, ರಾಕ್ಷೋಘ್ನ, ಗಣಪತಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಹೋಮಾಂಗಗಳನ್ನು ಸಂಹಿತಾ ಯಾಗದ ಸಹಿತವಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಸಮಸ್ತ ಜನಗಳು, ನಮ್ಮ ಕುಟುಂಬದವರು ಹಾಗೂ ಎಲ್ಲರೂ ಕೂಡ ಪುರೋಹಿತ ವರ್ಗದವರು ಕೂಡ ಸೇರಿ ಸಂಕಲ್ಪವನ್ನು ಮಾಡಿದ್ದಾರೆ. ಅದನ್ನು ಯಶಸ್ವಿಯಾಗಿ ಯಾವುದೇ ರೀತಿಯಲ್ಲಿ ವಿಘ್ನಗಳು ಬರದ ಹಾಗೆ ನಡೆಸ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆಗತ್ತ ಅವಸಂಪತ್ತೋ ಆಗತ್ತ ಪ್ರತಿಪತ್ತೇ ಜಗತ್ತೇಶ್ವರ ಅಂಜನಾನಂದನಂ ವೇಗಂ ಜಾನಕಿ ಶೋಕನಾಶನಂ ಕಪೀಶ ಭಕ್ಷಂತಾರಂ ಮುಂದೆ ಲಂಕಾಭಯಂಕರಂ. ಗೇರುಸೊಪ್ಪೆಯ ಸೀಮಾ ಮುಖ್ಯಪ್ರಾಣ ದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿನ ಈ ಒಂದು ವಿಶೇಷವಾದ ಏನು ಯಾಗ ನಡೀತದೆ, ನಮ್ಮ ಲೀಲಾವರದ ನಾಗರಾಜ ಮಕ್ಕಿತಾಯರು ಹಾಗೆ ಬಂದಿರುವಂಥ ಎಲ್ಲ ಭಕ್ತಿಜರು ಸ್ವಪ್ರೇರಣೆಯಿಂದ ಈ ಕ್ಷೇತ್ರದಲ್ಲಿ ಮಾಡುವಂಥ ಸಂಕಲ್ಪ ಇಟ್ಟಿದ್ದಾರೆ. ಹಾಗೆ ಭಗವಂತನಾದಂತಹ ಮುಖ್ಯ ಪ್ರಾಣ ದೇವರಲ್ಲಿ ನಾವು ಪ್ರಾರ್ಥನೆ ಏನು ಮಾಡ್ತೇವೆ ಅಂದರೆ, ನಿನ್ನ ಅನುಗ್ರಹ, ನಿನ್ನ ಅನುಜ್ಞೆಯಂತೆ ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನೀನು ಚೆನ್ನಾಗಿ ನಡೆಸ್ಕೊಡ್ಬೇಕು. ಈ ಕ್ಷೇತ್ರದ ಆಡಳಿತ ಕಮಿಟಿಯವರು, ಸ್ಥಳವಂದಿಗ ಮಂತ್ರದವರು, ಹಾಗೆ ಕ್ಷೇತ್ರದ ತಂತ್ರಿಗಳು, ಕ್ಷೇತ್ರದ ಅರ್ಚಕ ಸಮೂಹ, ಭಕ್ತ ಕೋಟಿಗಳಿಗೆಲ್ಲರಿಗೂ ಈ ಒಂದು ಯಾಗದಿಂದ ಭಗವಂತ ನಡೆಸ್ಕೊಡು. ಹಾಗೆ ಸ್ವಪ್ರೇರಣೆ ನೀವು ಹೇಗೆ ಮಾಡಿದ್ರೆ ಚೆಂದ ಅವನಿಗಾಗುತ್ತೆ, ನೀವು ಮಾಡ್ತೀರಿ. ನಮ್ಮಲ್ಲಿ ಇರುವಂಥ ಕಲ್ಮಶಗಳನ್ನೆಲ್ಲ ಈ ಕ್ಷೇತ್ರದಲ್ಲಿ ಇರುವುದಕ್ಕಿಂತ ಹೆಚ್ಚು ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಅದನ್ನೆಲ್ಲ ಎಲ್ಲರಿಗೂ ಅದನ್ನು ನಾಶ ಮಾಡಿ ಸದ್ಭಾವನೆಯಿಂದ ಗುರು ಹಿರಿಯರ, ಮೃತ್ಯುಜರ, ದೇವರ ಸೇವೆ ಮಾಡುವ ಯೋಗ, ಭಾಗ್ಯ ಇವೆಲ್ಲ ಕೊಡಬೇಕಂತ ನಾವೆಲ್ಲ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹರೇ ರಾಮ. ಇಲ್ಲಿ ಕ್ಷೇತ್ರದ ಅಧ್ಯಕ್ಷರು ನಮ್ಮಲ್ಲಿ ಕರ್ಕೊಂಡು ಅವ್ರನ್ನ ಪ್ರಾರ್ಥನೆ ಅಧ್ಯಕ್ಷರು ಬಂದ್ಮೇಲೆ ಕಾಯ್ತಾರೆ. ಯಾಕಿಲ್ಲ ಪ್ರಾತಃ ಕಾಲದ ಪ್ರಾತಃ ಕಾಲದವರು ಹಾಗೆ ನಾವು ಇಲ್ಲಿ ಬಂದಾಗಿಲ್ಲ, ಬಂದಿಲ್ಲ, ಆಗಿದೆಯಲ್ಲ, ಒಂದು ಚೆನ್ನಾಗಾಗಿದೆ. ಹಾಗಾಗಿ ಸುಧಾರಣೆ ಮಾಡಿದ್ವಿ. ಉತ್ತರ ದಕ್ಷಿಣ ಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತ್ರಯೋ ಸಂಸ್ಮರಣಾಂ ಸರ್ವದೋ ಜಯಮಂಗಲಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿ ಸಮಪ್ರಭಾ ವಿಘ್ನಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शरणमभजे. सपरिवाराय सीमामुख्यप्राणाय नमः. वेदनारायणाय नमः. फलं समर्पयामि.
ನಿಮ್ಮನ್ನು ನಾವು ಸ್ವಾಗತ ಮಾಡಿದ್ದೇವೆ. ನೀವೊಂದು ಅಧ್ಯಕ್ಷರಾಗಿ ಒಂದು ಮಾಧ್ಯಮ ವೇದಾಧ್ಯಾಯಿಗಳಿಗೆ ಸ್ವಾಗತ ಮಾಡಿದ್ದೇವೆ. ಅಕ್ಷತೆ ಹಾಕಿ ಸರ್ವೇ ಗೋಬ್ರಾಹ್ಮಣೇ ಇವತ್ತು ಋಗ್ವೇದ ಪಾರಾಯಣ ಸಮೇತ ಇವತ್ತಿನಿಂದ ಪ್ರಾರಂಭಕ್ಕೆ ಈಗ ಆಗ್ತಾ ಇದ್ದೇವೆ. ಮುಖ್ಯ ಪ್ರಾಣನ ಈ ಸಾಹಿತ್ಯದಲ್ಲಿ ಇಂತಹ ಒಂದು ಮಹತ್ ಕಾರ್ಯ ನಡೆಯುವುದು ದೇವರ ಸಂಕಲ್ಪ ಹೊತ್ತು ಎಂಬುದೇನೂ ಇಲ್ಲ. ಋತ್ವಿಜರು ಈ ಕಾರ್ಯಕ್ರಮಗಳಾಗಿ ನಿನ್ನೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಈ ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡಿಬೇಕು, ಯಾವ ವಿಘ್ನಗಳು ಬರೆದಿದ್ದಕ್ಕೆ ನೀನು ಅನುಗ್ರಹಿಸಬೇಕು. ವೈದಿಕರಿಗಾಗಲಿ, ಪ್ರಧಾನ ಅರ್ಚಕರಿಗಾಗಲಿ, ಈ ಆಡಳಿತ ಕಮಿಟಿಯ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಲ್ಲಿ ಒಂದು ವಾರಗಳ ಕಾಲ ನಡೆಯುವಂಥ ಈ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಎಲ್ಲ ವೇದಗಳಲ್ಲಿ ಮೊದಲನೇ ವೇದ ಋಗ್ವೇದ. ಈ ಋಗ್ವೇದ ಸಂಹಿತೆಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವೈದಿಕರಿಗೆ ನಾವು ಎಲ್ಲರಿಗೂ ಅಲ್ಲದೆ ಸೀಮೆಯ ಭಜಕರಿಗೂ ವಿಶ್ವಕ್ಕೆ ಕೂಡ ಎಲ್ಲ ರೀತಿಯ ಅನುಗ್ರಹ ಆಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ವೈದಿಕ ಉತ್ತಮರಿಗೆ ಅನಂತ ಕೃತಜ್ಞತಾಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಬಟ್ಲು ಹೂವಿನ
श्री गुरुभ्यो नमः। ओम न कर्मणा न प्रजया धनेन त्यागेनैके गुरुरत्नमानसः परेण नागं निहितं गुहायां विभ्राजते तद्यतयो विशन्ते शङ्कारोपेण मच्चित्तं भङ्गे कृतमभोज्यया इङ्गनेयस्य सामाया शङ्कराचार्यमाश्रये। नमः शान्ताय दिव्याय सत्यधर्मस्वरूपिणे स्वानन्दामृततप्ताय श्रीधराय नमो नमः। सद्गुरुचरणारविन्दाभ्यां नमः। कुलदेवताभ्यो नमः। प्रार्थयामि अनुज्ञां देहि। ओम सुमुखश्चैकदन्तश्च कपिलो गजकर्णकः लम्बोदरश्च विकटो विघ्नराजो गणाधिपः भूगणेशगणाध्यक्षः बालचन्द्रो गजाननः। द्वादशैतानि नामानि यः पठेत् शृणुया जपे विद्यारम्भे विवाहे च प्रवेशे निर्गमे तथा संग्रामे सर्वकार्येषु विघ्नस्तस्य न जायते। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अभीप्सितार्थसिद्ध्यर्थं पूजितो यस्वरेवे सर्वविघ्नश्रे तस्मै गणाधिपतये नमः। गणानात्वा सौनकाग्रत्सवः गणपतिर्जगति मण्डले गणपत्यावाहने विनियोगः। ॐ गणानात्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पदमानः शृण्वन्नोतिभिः श्रीदसादनम्। अस्मिन् मण्डले भूः गणपतिमावाहयामि भुवः गणपतिमावाहयामि स्वः गणपतिमावाहयामि भूर्भुवस्वः गणपतिमावाहयामि स्थापयामि पूजयामि। गणपतये नमः। ध्यायामि ध्यानम् आवाहयामि आसनं समर्पयामि स्वागतं पादारविन्दयोः पाद्यं समर्पयामि हस्तयोः अर्घ्यं समर्पयामि मुखे आचमनीयं समर्पयामि स्नानं समर्पयामि वस्त्रयुग्मं समर्पयामि उपवीतं समर्पयामि आभरणानि समर्पयामि गन्धं समर्पयामि अक्षतां समर्पयामि पुष्पाणि समर्पयामि नामपूजां करिष्ये। ओम सुमुखाय नमः। ओम एकदन्ताय नमः। ओम कपिलाय नमः। ओम गजकर्णाय नमः। ओम लंबोदराय नमः। ओम विकटाय नमः। ओम विघ्नराजाय नमः। ओम धूम्रकेतवे नमः। ओम गणाध्यक्षाय नमः। ओम फालचन्द्राय नमः। गजाननाय नमः। नामपूजां समर्पयामि। धूपहावनत्वतिरसोत्पन्नो गन्धाढ्यो धूपौत्तमः आग्रे सर्वदेवानां धूपोऽयं प्रतिगृह्यताम्। धूपम् आघ्रापयामि दीपं दर्शयामि नैवेद्यार्थम्। ॐ भूर्भुवस्वः। श्रीगणपतये नमः। तदस्थले फले निवेदयामि भवते दुषाणेन फलं प्रभो। गणपतये नमः। नैवेद्यं समर्पयामि लम्बोदराय नमः। बलिहरणं विसर्जयामि भोगीफलसमायुक्तं नागवल्यदलेरुतं एलालवङ्गसंयुक्तं ताम्बूलं प्रतिगृह्यतां क्रमकताम्बूलमर्पयामि मङ्गलनीराजनं करिष्ये। ॐ ध्रुवं राजा ध्रुवं देवो बृहस्पतिः ध्रुवं गणपतये नमः। मङ्गलनीराजनं दर्शयामि। ॐ इन्द्रक्षुबन्धं
चित्रं रावं संग्रहाय महाहस्ते दक्षिणेन वक्रतुण्डमहाकाय कोटिसूर्यसमप्रभा भविष्यं कुर्वेदेव सर्वकार्येषु सर्वदा गणपतये नमः मन्त्रपुष्पाञ्जलिं समर्पयामि प्रदक्षिणं समर्पयामि नमस्कारान् समर्पयामि सर्वाः षोडश उपचारपूजा समर्पयामि ॐ तत्सुवर्णकं हिरण्यमभवत् तत्सुवर्णस्य हिरण्यस्य जन्म तदेवं सुवर्णस्य हिरण्यस्य जन्म वेद सुवर्ण आत्मना भवति गणपतये नमः सुवर्णपुष्पं समर्पयामि प्रार्थयामि नमस्करोमि विघ्नेश सर्वविघ्नहरो भव शीघ्रमणारन्ते नमस्ते सिद्धिविनायक गणपतये नमः प्रार्थनां समर्पयामि सर्वविघ्नहरो भव अनेया पूजया गुरुहाराधनं गणगणपूजनेन च कर्मणा गुरुगणपती प्रीयेतां दर्भेषु आसीनो दर्भां धारयमाणः पवित्रपाणिः प्राणानायम्य ॐ श्रीगुरवे नमः गणाधिपतये नमः पृथ्वीत्यस्य मेरुपृष्ठरशिः सुतलं छन्दः आदिपूर्वो देवता आसनशुद्धयोगः ॐ पृथ्वीत्वया धृता लोकानि वित्तं विष्णुना धृता पञ्चधारयमान् देवि पवित्रं गुरुदासनम् अपसर्पन्तु ते भूता ये भूता पुरुषंस्थिताः ये भूता विघ्नकरास्ते रक्षन्तु शिवाज्ञया अपग्रामन्तु भूतानि विधाता सर्वतोदिनं सर्वेषां विरोधेन ब्रह्मकर्मसमारभे ब्रह्मादि श्रीगुरुभ्यो नमः परमगुरुभ्यो नमः परमेश्वरगुरुभ्यो नमः गुरुभ्यो नमः गणपतये नमः दुर्गायै नमः शं क्षेत्रपालाय नमः शं सरस्वत्यै नमः शं परमात्मने नमः प्रणवस्य परब्रह्म ऋषिः देवी गायत्री ವಾಗರ್ತ ಸಂಪತ್ತು ವಾಗರ್ತ ಪತಿಪತ್ತೆ ಜಗತ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ಒಂದೇ ಲಂಕಾಭಯಂಕರಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೇರುಸೊಪ್ಪ ಸೀಮೆಯ ಮುಖ್ಯ ಪ್ರಾಣ ದೇವರನ್ನು ಹಾಗೆ ಆ ಮಹಾಗಣಪತಿಯನ್ನು ಮಹಾತಾಯಿಯನ್ನು ನಮ್ಮ ಕುಲದೇವರನ್ನು ಗ್ರಾಮದೇವರನ್ನು ಗುರುಪೀಠವಾದಂತಹ ಶೃಂಗೇರಿ ಶಾರದಾ ಪೀಠವನ್ನು ನೆನಪು ಮಾಡಿಕೊಳ್ತಾ ಯಾಗ ಮಾಡಿಸುವಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತ ಈಗ ನಾಳೆಯಿಂದ ಅಧಿಕ ಮಾಸ ಬರೋದು ಕೆಲವೇ ವರ್ಷದಲ್ಲಿ ವರ್ಷ 2-3 ವರ್ಷಕ್ಕೊಂದ್ಸಲ. ಅಧಿಕ ಶ್ರಾವಣ ಮಾಸದಲ್ಲಿ ಲಕ್ಷ ತುಳಸಿ ಅರ್ಚನೆ ಆಯಿತು. ಆವಾಗ ಇಷ್ಟೆಲ್ಲ ಗುರುತು ಇರಲಿಲ್ಲ ನಮಗೆ, ಆದರೂ ಭಾಳ ವಿಶೇಷವಾಗಿ ಮಾಡಿಸ್ಕೊಂಡೆ. ಇದನ್ನು ನಮಗೆಲ್ಲ ಸ್ವಲ್ಪ ತಿಳುವಳಿಕೆ ಮಟ್ಟಿಗೆ, ಯಾಕಂದರೆ ದೇವರ ಆರಾಧನೆ ಮಾಡಬೇಕಾದ್ರೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಲ್ಲಿದ್ದು ಮಾಡಬೇಕು ಅದನ್ನು ನಾವು ಕಲಿಸಿದ್ದಾನೆ. ಆಮೇಲೆ ಇಲ್ಲಿನ ಸಮಾಜ ಬಾಂಧವರು ಇದು, ಯಾಕಂದರೆ ದೊಡ್ಡ ಸೀಮೆಯ ದೇವಸ್ಥಾನ ಇದು. ಸಮಾಜ ಮೇಲಿಂದರೆ ಎಲ್ಲ ಸಹಕಾರ ಬೇಕಾಗ್ತದೆ. 18ನೇ ತಾರೀಕು ಪ್ರಾರಂಭ ಆದರೆ 26ಕ್ಕೆ ಮಂಗಲ ಮುಕ್ತಾಯ ಆಗ್ತದೆ. ಪ್ರತಿದಿನ ಯಾಗ ನಡೀತದೆ. ಭಾರತದ ಭವ್ಯ ಪರಂಪರೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಪರಂಪರೆಗೆ ವೇದಗಳು ಆಧಾರ. 4 ವೇದದಲ್ಲಿ ಒಂದೊಂದು ವೇದಕ್ಕೆ 8 ಅಷ್ಟಕ ಅಂತ ಇರ್ತದೆ. ಒಂದೊಂದು ವೇದದ ಒಂದೊಂದು ಅಷ್ಟಕದ ಹೋಮ ಒಂದೊಂದು ದಿನ ಆಗ್ತದೆ. 8 ಜನ ಅದೇ ವೇದಾಧ್ಯಾಯಿಗಳೇ ಬರ್ತಾರೆ. ಅದಾದ ಮೇಲೆ ಸಹಕಾರ ಮಾಡಬೇಕಾದ್ರೆ ಒಬ್ಬರಿಂದ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ನೈವೇದ್ಯ ಮಾಡಬೇಕು, ಅದಕ್ಕೆ ಬೇಕಾದಂಥ ಅನುಷ್ಠಾನಗಳು ಮಾಡ್ತಾರೆ. ಎಲ್ಲ ಸಮಯ ಶಿಸ್ತುಬದ್ಧವಾಗಿ ನಡೀತದೆ. ಬೆಳಗ್ಗೆ ಅವರು 4 ಗಂಟೆಗೆ ಹೇಳ್ತಾರೆ, ಎದ್ದು ಅವರು ಶುಚಿರ್ಭೂತರಾಗಿ ಅವರ ಏನು ಜಪ ತಪವನ್ನು ಮುಗಿಸಿ 7 ಗಂಟೆಗೆ ಟಿಫನ್ ಆಗ್ತದೆ. 7-7:15 ಮತ್ತೆ ಕೂತ್ಕೊಂಡ್ರೆ 12 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ, ಮತ್ತೆ ಭೋಜನ. ಅದಾದ ಮೇಲೆ ಸಾಯಂಕಾಲ ಮತ್ತೆ 5 ಗಂಟೆಯಿಂದ ಅಷ್ಟಾವಧಾನ ಸೇವೆ, ಆ ಯಾಗಕ್ಕೆ ಬೇಕಾದಂಥ ಅನುಚಾನ ಸೇವೆಗಳು ನಡೀತದೆ. 8 ಗಂಟೆಗೆ ರಾತ್ರಿ ಕ್ಲೋಸ್ ಆಗ್ತದೆ. ಹೀಗಾಗಿ ಇದಕ್ಕೆಲ್ಲ ಆ ಭಗವಂತನ ಒಂದು ಅನುಗ್ರಹದಿಂದ, ಆ ಶ್ರೀಧರ್ಗಳ ಆಶೀರ್ವಾದದಿಂದ, ಯಾಕಂದರೆ ಸಮರ್ಥರು ಮತ್ತು ಶ್ರೀಧರ್ಗಳ ಪಾದುಕೆ ಒಂದೇ ಸಲ ಬಂತು ಈ ಕ್ಷೇತ್ರಕ್ಕೆ. ನಮ್ಮ ಅಧ್ಯಕ್ಷರು ಗಂಡ ಹೆಂಡತಿ, ನಾವು ಗಂಡ ಹೆಂಡತಿ ಸೇರಿ ಪೂಜೆ ಮಾಡಿದ್ವಿ. ಭಾಳಷ್ಟು ಋಷಿಮುನಿಗಳಂಥೇಳಿ ಈಗ ನಾವು ನೋಡುವಂಥ ಋಷಿಮುನಿಗಳು ಯಾರು? ನಮ್ಮ ಮನಸ್ಸೆ ಆಂಜನೇಯನೇ ದೊಡ್ಡ ಋಷಿ. ಯಾಕಂದರೆ ಅವ ಬ್ರಹ್ಮಚಾರಿ. ಅವ ಯಾವ ರೂಪದಲ್ಲಿ ಬರ್ತಾನಂತ ಯಾರಿಗೂ ಗೊತ್ತಿಲ್ಲ. ಅವನ ರೂಪದಲ್ಲಿ ಬಂದರೆ ನಾವೆಲ್ಲ ಈ ಟಿ ವಿ ಹಿಡ್ಕೊಂಡು ನಿಲ್ಲುವುದಿಲ್ಲಲ್ಲ. ಮಾರುತ ಚಂಡಮಾರುತ. ಹಾಗಾಗಿ ಈ ಪವಿತ್ರವಾದ ನೆಲದಲ್ಲಿ ಆಗುವಂಥ ಪವಿತ್ರವಾದ ಈ ಯಾಗದಲ್ಲಿ ನೀವು ಪಾವಿತ್ರ್ಯತೆಯಿಂದ ಬಂದು ಸೇವೆ ಮಾಡಿ. ನಂದೊಂದು ಕಾಯಿ ಹೊಡಿಬೇಕು,
ನನ್ನೊಂದು ಪೂರ್ಣಾಹುತಿ ಆಗಬೇಕು. ಇದು ಯಾಗದ ಬಗ್ಗೆ ಒಂದು ಎರಡು ಮಾತಾಡ್ತೇನೆ. ನಮ್ಮ ಈ ಕ್ಷೇತ್ರದಲ್ಲಿ ಆಗುವಂಥ ಯಾಗ ಅದು ನಮ್ಮ ಕ್ಷೇತ್ರದಂತಲ್ಲ, ಎಲ್ಲ ಪವಿತ್ರವಾದ ಹಿಂದೂ ಕ್ಷೇತ್ರಗಳಲ್ಲಿ ಯಾಗ ಅಂತಾದರೆ ಅದಕ್ಕೆ ಶುಚಿರ್ಭೂತರಾಗಿ ನಾವು ಹೋಗ್ಬೇಕು. ಸಂಕಲ್ಪಕ್ಕೆ ಸಂಪೂರ್ಣವಾಗಿ ಜಗತ್ತು ಭಾಗಿಗಳಾಗಲಿ. ಜಗತ್ತು ಯಾಕಂದರೆ ಸೀಮೆಯವರು ಮಾತ್ರ, ದೇಶದವ್ರು ಮಾತ್ರ, ಪ್ರಪಂಚದವ್ರು ಮಾತ್ರ ಅಲ್ಲ. ಈ ಯಾಗ ಮುಂದಿನ ದಿನದಲ್ಲಿ ಪರಿವರ್ತನಾ ಯಾಗ ಆಗಬೇಕು. ಈ ಪವಿತ್ರ ಯಾಗ ಆದ ಮೇಲೆ ನಮ್ಮ ಪ್ರಪಂಚಕ್ಕೆ ಬಂದಂಥ, ಅದಕ್ಕಿಂತ ನಮ್ಮ ದೇಶ, ನಮ್ಮ ಕರ್ನಾಟಕ ಬಂದಂಥ ಈ ಕೋವಿಡ್-19 ಅಂದು ಸರ್ವನಾಶ ಮಾಡಬೇಕು ಆ ಯಾಗ. ಮತ್ತು ಈ ಕ್ಷೇತ್ರದಲ್ಲಿ ಏನಾಗ್ತದೆ ಕಾರ್ಯಕ್ರಮ ಯಾರ ಪ್ರೇರಣೆಯಿಂದ ಆಗೋದಲ್ಲ, ಸಾಕ್ಷಾತ್ ಪ್ರಾಣದೇವರ ಅನುಗ್ರಹದಿಂದ ಆಗುವಂಥದ್ದು. ಯಾಕಂದರೆ ಈ ಕ್ಷಣದಲ್ಲಿ ಏನೂ ಆಗ್ಬೋದು, ಆದರೆ ಆತ್ಮಧೈರ್ಯ ಇದೆ. ಪ್ರತಿಯೊಬ್ಬ ಭಕ್ತಾದಿಗಳು ಮುಂದೆ 2-3 ದಿನದಲ್ಲಿ ಅವಸರ ಮಾಡಲಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ನಾವು ಆ ಪ್ರಸಾದವನ್ನು ಪ್ಯಾಕ್ ಮಾಡಿ ಕೊಡ್ತೇವೆ. ಬಂದವರಿಗೆ ಮನೆ ಬಾಗಿಲಿಗಲ್ಲ, ಅವ್ರು ಬಂದವರಿಗೆ ಯಾಗದ ಪ್ರಸಾದ ಕೊಡಿ ಅಂದರೆ ಕೊಡ್ತೇವೆ. ಯಾಗದ ಪ್ರಸಾದ ಎಲ್ಲರೂ ಸ್ವೀಕಾರ ಮಾಡುವ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಷ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಸಜ್ಜನ ಸಂತು ನಿರ್ಭಯ. ಅಪುತ್ರ ಪುತ್ರಿಣ ಸಂತು, ಪುತ್ರಿಣ ಸಂತು ಪೌತ್ರಿಣ. ಅಧನ ಸದನ ಸಂತು ಜೀವೇನ ಶರದಶತಂ. ದೀಪವನ್ನು ಹಚ್ಚಿ ಈ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹಾಗೆ ಊರ ನಾಗರಿಕರು, ಭಾವನಾ ವಾಹಿನಿಯ ಭವಾನಿ ಶಂಕರ್ ಅವರು ಎಲ್ಲ ಸೇರಿ, ನಮ್ಮ ರಾಜೇಶ್ ನಾಯ್ಕರು ಎಲ್ಲರೂ ಸೇರಿ ನಾವು ದೀಪವನ್ನು ಹಚ್ಚಿದ್ದೇವೆ. ಈ ದೀಪ ನಂದಾದೀಪ ಆಗಿ ಇರಲಿ. ಈ ದೀಪದಿಂದ ನಮ್ಮ ಇಡೀ ವಿಶ್ವ ಒಳ್ಳೆಯದಾಗಲಿ. ಈ ದೀಪ ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗಲಿ ಅಂತೇಳಿ ನಾನು ಹೇಳ್ತೇನೆ. ಹರೇ ರಾಮ್. ಅಭಿಮಾನಿ ದೇವತಾಭ್ಯೋ ನಮಃ. ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ. ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಃ ಸ್ಮೃತಾಃ. ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ. ಋಗ್ವೇದೋ ವೇದಃ ಸಾಮವೇದೋ ಅಧರ್ವಣಃ. ಅಂಗೈಃ ಸರ್ವೇ ಕಲಶಾಂ ಸಮಾಶ್ರಿತಾಃ. ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿರ್ಪುಷ್ಟೈ ಗರೀಧಃ. ಆಯಾಂತ ಕರ್ಮ ಶುದ್ಧ್ಯರ್ಥಂ ದುರ್ಗಕ್ಷಯಕಾರಕಾಃ. ಸರ್ವೇ ಸಮುದ್ರಾ ಸರಿತಸ್ತೀರ್ಥಾನಿ ದಲದಾನದಾಃ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕರುಣಾದಿ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಸ್ವಾಗತಂ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಶ್ರೀಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಸರ್ವಾಂಗೇ ಶಾಸನಂ ಸಮರ್ಪಯಾಮಿ. ವಸ್ತ್ರಂ ಸಮರ್ಪಯಾಮಿ. उपवेदं समर्पयामि. आभरणानि समर्पयामि. गन्धं समर्पयामि. अक्षतानि समर्पयामि. पुष्पाणि समर्पयामि. धूपम् आघ्रापयामि. दीपं दर्शयामि. नैवेद्यार्थे ॐ भूर्भुवः स्वः. ॐ देवस्य स्वासविदः प्रसवेतेष्वनाभ्यां दोष्मास्त्राभ्यां वरुणादिदेवताभ्यो नमः. कदवे फलं निवेदयामि. क्रमगताम्बूलमर्पयामि. मङ्गलनीराजनं दर्शयामि. मंत्रपुष्पं समर्पयामि. प्रदक्षिणं समर्पयामि. नमस्कारान् समर्पयामि. सर्वोपचारपूजार्थं कुसुमाक्षतान् समर्पयामि. प्रार्थयामि. ॐ सर्वेषु कालेषु समस्तदेशेषु देशकालेषु सर्वस्वरूपे भगवान् योगेश्वर कृष्ण यत्र वाक्यो धनुर्धरः तत्र श्रेयो बोधनध्रुवानि धर्मधर्ममान् अनन्या चिन्तयन्तो मां ये जनाः परिभासते तेषां नित्याभियुक्तानां योगक्षेमं वहाम्यहम्. सर्वेषात्मकार्येषु श्रेयस्ते भुवनेश्वराः देवादिशन्दनसिद्धिं ब्रह्मेशानदनान्दनाः. मते सकलकल्याणं भाजनं यत्र जायते पुरुषस्तवजं नित्यं प्रजामि शरणं हरिं. सर्वदा सर्वकार्येषु नास्तेषां मङ्गलम्. येषां प्रजस्तो भगवान् मङ्गलाय तनो हरिः. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणे नमोऽस्तुते. लक्ष्मीनारायणाभ्यां नमः. उमामहेश्वराभ्यां नमः. वाणीहिरण्यगर्भाभ्यां नमः. सतीपुरन्दराभ्यां नमः. वरुन्धते वसिष्ठाभ्यां नमः. सीतारामाभ्यां नमः. मातृभ्यो नमः. पितृभ्यो नमः. आचार्येभ्यो नमः. इष्टदेवताभ्यो नमः. कुलदेवताभ्यो नमः. ग्रामादिदेवताभ्यो नमः. सर्वेभ्यो देवेभ्यो नमः. सर्वेभ्यो ब्राह्मणेभ्यो नमः. परिश्रवणस्य कर्मणः समोदनस्तुतिर्भवन्तो समोहर्तमस्तु. आशिषः प्रार्थना
प्रमाणेन पुण्यादे परमायस्तु शिवाः सन्तु सन्तु शिवा आपः अक्षतिं च अरिष्टं च अक्षतमरिष्टं च कांतो तांबूलानि पान्तो ऐश्वर्यमस्तु सर्वेषां विधानां संगतांबूलानि पान्तो ऐश्वर्यमस्तु स्वस्ति दक्षिणाः पान्तो भोगेन्द्रास्तु दीर्घमाय श्रेष्ठां पुष्पेस्तुष्टिष्ठास्तु श्रीयस्वामिज्ञानयावल्कभोगवन्द्यानाशास्तु यङ्गर्वा सर्वे क्रियाकरणवान् समर्पन्ते नमः ओंकारमानि प्रसाद भद्रङ्कर्णे विष्णुयामेव भद्रं पश्येमाक्षभिर्यजता स्थिरेरङ्गे स्पष्टवां सस्तनोभिर्यजेम देवैतय्यदायो त्रिविणोदास्य सरस्य प्रयं त्रिविणोदा वीरवजे मिषन्नो त्रिविणोदाराः सुरे दीर्घमायो विश्वं विश्वमायोरशे महि प्रजां त्वाष्टाराधिनिधे ह्यस्मे शातं जीवे मा शरदो वयन्ते सन्त्वासिञ्चामि तपस्वाध्याय कृतमदान विशिष्टाः ब्राह्मणाः समाधियतादन्तो भवन्तः ॐ शान्तिरस्तु पुष्टिरस्तु तुष्टिरस्तु वृद्धिरस्तु विघ्नमस्ताविष्णमस्तारोग्यमस्ता शिवं कर्मास्तु धर्मसमृद्धिरस्तु शास्त्रसमृद्धिरस्तु धनधान्यसमृद्धिरस्तु इष्टसमृद्धिरस्तु ईशान्या बहिर्देशे अभिष्टनिवसनमस्तु यजपालं तत्प्रतिहतमस्तु यजश्रेयसदस्तु वदनकर्मण्यविघ्नमस्तु उत्तरोत्तरमहर्षिरस्तु उत्तरात्तराणासनासंवत्सरतानां विचिकरणमहोत्तनक्षत्रग्रहणसंवत्सरस्तु विचिकरणमहोत्तनक्षत्रग्रहणमादेवाश्चप्रियन्तां शुक्राङ्गारकवचग्रहस्ते शनैश्चराहुकेतुसोमसहितादित्यप्रभाः प्रवेग्रहाः प्रियन्तां भगवान् नारायणः प्रियतां भगवान् वर्जन्य प्रियतां पुण्याकारां वाचयिष्ये ॐ उद्गादेव चुकुने सामनाय ब्रह्मपुत्रैव समनेश संसुये ऋषेव वागेषु मगे रवेद्या सर्वदा नश्यकुने भद्रमापद विश्वदा नश्यकुने पुण्यमापदा
ಕುಟುಂಬಿನೇ ಮಹಾಜನ ನಮಸ್ಕುರ್ವಾಣಾಯ ಆಶೀರ್ವದನಂ ಪ್ರಯಚ್ಛಾಮಣಾಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಹೋಮ ನವಗ್ರಹ ಹೋಮ ನಕ್ಷತ್ರ ಸೂತ್ರ ಹೋಮ ರಾತ್ರೌ ಕರಿಷ್ಯಮಾಣ ವಾಸ್ತು ಪೂಜಾ ಬಲಿದಾನ ವಕ್ಷೋನ ಹೋಮ ವಾಸ್ತು ಪೂಜಾ ಬಲಿ ದಿಗ್ಬಲಿ ಮಂಟಪ ಸಂಸಾರ ಕಲಶ ಸ್ಥಾಪನ ಕರ್ಮಣಾಮ ಓಂ ಭವಂತೋ. ಶ್ರೀ ಗುರುಭ್ಯೋ ನಮಃ. ಮಹಾಮುಖ್ಯಪ್ರಾಣ ದೇವತಾಭ್ಯೋ ನಮಃ. ಮಹಾಲಿಂಗೇಶ್ವರಾಯ ನಮಃ. ಈ ಪ್ರದೇಶ ಸಾಕಷ್ಟು ಕಾರಣಿಕವಾದಂಥ ಪ್ರದೇಶ. ಒಂದು ಮಾತಿದೆ, ಅರ್ಚಕಸ್ಯ ತಪೋಬಲಾತ್ ಶಿಲಾ ಭವತಿ ಶಂಕರ ಅಂತ. ನಾವು ಯಾವ ದೇವರನ್ನು ಎಷ್ಟು ನಂಬುತ್ತೇವೆ ಅಷ್ಟು ದೇವರು ನಮಗೆ ಕೊಡ್ತಾರೆ ಅನ್ನತಕ್ಕಂಥದ್ದು ಆ ಮಾತಿನ ಅರ್ಥ. ಹಾಗೆ ಇಲ್ಲಿಗೆ ನಂಬಿಕೊಂಡು ಬಂದಂಥ ಯಾವ ಭಕ್ತಾದಿಗಳಿಗೆ ಯಾವ ಥರದಲ್ಲೂ ಕೊರೆ ಆಗದಿದ್ದಂಥ ಅಥವಾ ಯಾವ ಥರದಲ್ಲೂ ನಿರಾಶೆ ಆಗದಿದ್ದಂಥ ರೀತಿಯಲ್ಲಿ ದೇವರು ನಡ್ಕೋತಾನೆ. ಬಂದು ಕೇಳಿದ್ದನ್ನೆಲ್ಲ ಕೊಡುವಂಥ ಶಕ್ತಿ ಈ ಪ್ರದೇಶಕ್ಕಿದೆ. ಈ ಮುಖ್ಯ ಪ್ರಾಣ ಅಷ್ಟು ರೀತಿಯಲ್ಲಿ ಜನಗಳಿಗೆ ಒಳ್ಳೆಯದು ಮಾಡಿದ್ದಾನೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳು ನಡೀತಾ ಇರ್ತವೆ. ಹಿಂದೆ ಲಕ್ಷ ತುಳಸಿ ಅರ್ಚನೆ ಆಗಿದೆ. ಹೀಗೆಲ್ಲ ಆಗೋದ್ರಿಂದ ದೇವರಿಗೆ ಶಕ್ತಿ ಜಾಸ್ತಿ ಬರುತ್ತೆ. ಮತ್ತು ದೇವರು ನಮ್ಗೆ ಕೊಡ್ತಕ್ಕಂಥ ಶಕ್ತಿನೂ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು ನಮ್ಮ ವಿಚಾರ. ಈಗ ಪ್ರಕೃತ ಋಕ್ ಸಂಹಿತಾ ಯಾಗ ಆಗ್ತಾ ಇದೆ. ಋಕ್ ಸಂಹಿತಾ ಯಾಗ ಆಗ್ತಕ್ಕಂಥದ್ದು ತುಂಬ, ಅದು ಎಲ್ಲರೂ ಯಾವಾಗ ಅಂದ್ಕೊಂಡಾವಾಗೆಲ್ಲ ಮಾಡ್ತಕ್ಕಂಥ ಯಾಗ ಅಲ್ಲ. ವೇದಗಳಲ್ಲಿ 4 ವೇದ ಇದೆ ಪ್ರಧಾನವಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಋಗ್ವೇದ ಮೊದಲನೇದು. ಅದರಲ್ಲಿ 8 ಅಷ್ಟ ಬರ್ತದೆ. 8 ಅಷ್ಟದಲ್ಲಿ ಪ್ರತಿಯೊಂದು ಅಷ್ಟದಲ್ಲಿ 8 ಅಧ್ಯಾಯ ಬರ್ತದೆ. ಒಂದೊಂದು ಅಧ್ಯಾಯದಲ್ಲೂ ಮಾನವ ಕುಲಕ್ಕೆ ಏನು ಬೇಕು, ಮಾನವ ಕುಲ ಅದರಿಂದ ಹೇಗೆ ಉದ್ಧಾರ ಆಗ್ಬೋದು, ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು, ಅದಕ್ಕೆ ಬೇಕಾದಂಥ ಮಂತ್ರಗಳನ್ನು ನಮ್ಮ ಋಷಿ ಮುನಿಗಳು ತುಂಬಿಸಿ ಇಟ್ಟಿದ್ದಾರೆ. ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ ಅಂತ ಹೇಳ್ತೇವೆ. ಪ್ರತಿಯೊಂದು ಕಡೆಯಿಂದ ಒಳ್ಳೆಯದು ನಮ್ಮಲ್ಲಿಗೆ ಬರಲಿ ಅನ್ನತಕ್ಕಂಥದ್ದು ಮಂತ್ರದ ಅರ್ಥ. ಹಾಗೆ ನನ್ನಲ್ಲಿರ್ತಕ್ಕಂಥ ಸಂಸೃಷ್ಟಂಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂತಾಂ. ಅರ್ಥ ಏನು? ನನಗೆ ಮನ್ಯು ಸೂಕ್ತ ಪಠನ ಮಾಡೋದ್ರಿಂದ ಶತ್ರುಗಳೇ ನಾಶ ಆಗ್ತಾರೆ ಅಂತಕ್ಕಂಥದ್ದು. ಆದರೆ ಮಂತ್ರದ ಕೊನೆಯಲ್ಲಿ ಏನು ಹೇಳ್ತಾರೆ? ಭಿಯಂದಧಾನ ಹೃದಯೇಷು ಶತ್ರವಃ. ನನ್ನ ಹೃದಯದಲ್ಲಿರ್ತಕ್ಕಂಥ ನನ್ನ ಶತ್ರುಗಳು ಯಾರು? ಅರಿಷಡ್ ವರ್ಗಗಳು. ಅವನ್ನು ನಾಶ ಮಾಡು, ನನ್ನಲ್ಲಿರ್ತಕ್ಕಂಥದ್ದನ್ನು ನಾಶ ಮಾಡುವಂಥ ದೇವರಲ್ಲಿ ಕೇಳ್ಕೊಳ್ತೇವೆ. ಇದೇ ಥರದ ಬಹಳಷ್ಟು ಮಂತ್ರಗಳಾದ ಪುಂಜಗಳನ್ನು ನಮ್ಮ ಋಗ್ವೇದದಲ್ಲಿ ಇಟ್ಟಿದ್ದಾರೆ. ಋಷಿ ಮುನಿಗಳು ಕಂಡು ಹಿಡಿದಿದ್ದಾರೆ. ಒಂದೊಂದು ಮಂತ್ರದನ್ನು ಪುರಶ್ಚರಣೆ ಮಾಡೋದ್ರಿಂದ ನಮ್ಗೆ ಬೇಕಾದನ್ನು ನಾವು ಪಡಿಬೋದಂತಾದರೆ, ಇಷ್ಟೊಂದು ಮಂತ್ರಗಳನ್ನು ಹೇಳಿ ಇಷ್ಟೊಂದು ಮಂತ್ರಗಳಿಂದ ನಾವು ಹೋಮ ಮಾಡುತ್ತೀವಿ. ಹೋಮಕ್ಕೆ ಇನ್ನೊಂದು ವಿಶೇಷತೆ ಇದೆ. ಅಗ್ನಿ ತಾನು ಏನನ್ನೂ ಉಳಿಸ್ಕೊಳ್ಳದೆ, ತನಗಾಗಿ ಏನನ್ನೂ ಉಳಿಸ್ಕೊಳ್ಳದೆ, ನೀವು ಕೊಟ್ಟಿದ್ದನ್ನೆಲ್ಲ ಯಾರಿಗೆ ಕೊಡಬೇಕು ಅಂತ ಹೇಳಿರ್ತೀರಿ ಅವರಿಗೆ ಕೊಡ್ತಕ್ಕಂಥ ವಾಹಕ ಅಗ್ನಿ. ನಾವು ಇಂದ್ರಾಯ ಸ್ವಾಹ ಅಂತ ಹಾಕೋದು ಅಗ್ನಿಗೆ, ಆದರೆ ಅದು ಹೋಗೋದು ಇಂದ್ರನಿಗೆ ತಗೊಂಡೋಗಿ ಕೊಡ್ತಕ್ಕಂಥ ಜವಾಬ್ದಾರಿ ಅಗ್ನಿಗೆ. ಹಾಗೆ ಆ ಅಗ್ನಿ ಜಾತವೇದ ಅಗ್ನಿ ಅಂತ ಹೇಳ್ತೇವೆ. ಆ ಅಗ್ನಿಗೆ ನಾವು ಅಷ್ಟು ಮಹತ್ವ ಕೊಟ್ಟಿದ್ದೀವಿ. ನಾವೇನು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ನಮ್ಮನೆಗೆ ಲಕ್ಷ್ಮಿಯನ್ನು, ನಮ್ಮನೆಗೆ ಚೆನ್ನಾಗಿರ್ತಕ್ಕಂಥ ಲಕ್ಷ್ಮಿಯನ್ನು, ಹಿರಣ್ಯವರ್ಣ ಆದಂಥ ಲಕ್ಷ್ಮಿಯನ್ನು ಜಾತವೇದಸೆ ನೀನು ಕರ್ಕೊಂಡು ಬಾ ಅಂತ ಹೇಳಿ ಆ ಜವಾಬ್ದಾರಿಯನ್ನು ಅಗ್ನಿಗೆ ಕೊಡ್ತೇವೆ. ಹಾಗಾಗಿ ಅಗ್ನಿಮುಖೇನ ಹೋಮ ಮಾಡೋದ್ರಿಂದ ಈ ಎಲ್ಲ ಮಂತ್ರದ ಯಾವ ಅರ್ಥ ಇದೆ ಆ ಅರ್ಥ ಅತಿಯಾಗಿ ಅತಿಯಾದ ರೀತಿಯಲ್ಲಿ ಸಮಾಜಕ್ಕೆ ಅನುಭವಕ್ಕೆ ಬರುತ್ತೆ, ಅತಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಇನ್ನು ಈ ಯಾಗದ ವಿಸ್ತೀರ್ಣ ಯಾವ ಥರ ಇದೆ ಅಂತ ಹೇಳಿದ್ರೆ,
ಇದನ್ನು ಎಲ್ಲಿಂದೋ ಯಾರೋ ಕೇಳಿದರೆ ಸಾಕು, ಇದನ್ನು ಕೇಳಿದರೆ ಸಾಕು, ಇದರಲ್ಲಿ ಭಾಗಿಯಾದರೆ ಸಾಕು, ಇದರಲ್ಲಿ ಏನು ಮಾಡಲಿಕ್ಕಾಗದಿದ್ರೂ ಸುಮ್ಮನೆ ನಿಂತ್ಕೊಂಡು ನೋಡಿದ್ರೆ ಸಾಕು. ಈ ಋಗ್ ಸಂಹಿತ ಯಾಗದಿಂದ ನಾನೇನು ಹೇಳಿದೆ, ಪ್ರತಿಯೊಂದು ಮಂತ್ರದಲ್ಲೂ ಅಷ್ಟು ತಾಕತ್ತಿದೆ ಅಂತ. ಸೂರ್ಯವರ್ಗ ಎಂತ ಇದೆ, ಸೂರ್ಯವರ್ಗದಲ್ಲಿ ಏನು ಹೇಳ್ತದೆ, ಉದುತ್ಯಂ ಜಾತವೇದಸಂ ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ. ಒಂದು ವರ್ಗ ಋಗ್ವೇದದ ಒಂದು ವರ್ಗ ಅಂದರೆ ಒಂದು ಸ್ವಲ್ಪ ಮಾತ್ರ, ಅದನ್ನು ದಿವಸ ಹೇಳೋದ್ರಿಂದ ನಾವು ಆರೋಗ್ಯವಂತರಾಗ್ತೇವೆ, ಸೂರ್ಯ ನಮಗೆ ಆರೋಗ್ಯವನ್ನು ಕೊಡ್ತಾನೆ ಅಂತಕ್ಕಂಥ ಸೂರ್ಯವರ್ಗ. ಇಂಥ ಮಂತ್ರಗಳ ಗುಚ್ಛವನ್ನು ನಾವು ಹೇಳೋತ್ತಿಗೆ ಅಥವಾ ಅಂಥ ಮಂತ್ರದ ಗುಚ್ಛಗಳನ್ನು ಹೋಮ ಮಾಡೋತ್ತಿಗೆ ಯಾರು ಭಾಗಿಯಾಗ್ತಾರೆ, ಯಾರು ಒಳ್ಳೆ ರೀತಿಯಲ್ಲಿ ಭಾಗಿಯಾಗ್ತಾರೆ, ಯಾರು ಒಳ್ಳೆ ಮನಸ್ಸಿನಿಂದ ಭಾಗಿಯಾಗ್ತಾರೆ, ಅವರಿಗೆ ಅಷ್ಟಷ್ಟು ಫಲ ಬರುತ್ತೆ. ಒಂದು ವಿಚಾರ ಹೇಳ್ತೇನೆ, ಅಲ್ಲಿ ಮುಂದೆ ನದಿ ಇದೆ, ಬೇಕಾದಷ್ಟು ನೀರಿದೆ. ನಾನು ಬಂದೆ, ನಾನು ಒಂದು ಉದ್ಧರಣೆ ತಂದಿರ್ತೇನೆ. ನೀವು ಬಂದಿದ್ದೀರಿ, ನೀವು ತಂದಿರೋದು ಏನು? ಉದ್ಧರಣೆನೋ, ತಂಬಿಗೆನೋ, ಕವಳಿಗೆನೋ, ಹರಿವಾಣನೋ ಅಥವಾ ಹರಿಯೋ ಕೊಪ್ಪರ್ಗೆನೋ ನೀವೇನು ತಂದಿರ್ತೀರಿ ಅದರಿಂದ ಆ ನೀರು ತಗೊಳ್ಬೋದೇ ವಿನಃ ನಾನು ಉದ್ಧರಣೆ ತಂದುಬಿಟ್ಟು ನಾನು ಕೊಪ್ಪರ್ಗಳಲ್ಲಿ ನೀರು ತೊಗೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನನ್ನ ಯೋಗ, ನನ್ನ ಇನ್ವಾಲ್ವ್ಮೆಂಟ್, ನಾನು ಎಷ್ಟು ತೊಡಗಿಕೊಳ್ತೇನೆ ಆ ಯಾಗಕ್ಕೆ, ನಾನು ಎಷ್ಟು ಮನಸ್ಸಿಟ್ಟು ನಾನು ಅದನ್ನು ಕೇಳ್ತೇನೆ, ಅಷ್ಟು ನನಗೆ ಅದರ ಪ್ರತಿಫಲ ಸಿಗತ್ತೆ. ಯಾರೋ ಮಾಡಿದ್ರಿಂದ ನನಗೆ ಪ್ರತಿಫಲ ಸಿಗೋದಿಲ್ಲ. ಹಾಗಾಗಿ ಇದು ಅಪರೂಪವಾದ, ಅತೀ ದುರ್ಲಭವಾದ, ಎಲ್ಲರೂ ಮಾಡೋಕ್ಕೆ ಆಗದೇ ಇರತಕ್ಕಂಥ ತುಂಬ ಋತ್ವಿಗಳು ಬೇಕು. ಆ ಋತ್ವಿಗರೆಲ್ಲ ವೇದಾಧ್ಯಾಯಿಗಳಾಗಿರಬೇಕು. ವೇದಾಧ್ಯಯನ ಹಿಂದಿನ ಕಾಲದಲ್ಲಿ 8ನೇ ವರ್ಷಕ್ಕೆ ವೇದಾಧ್ಯಯನ ಕಳಿಸ್ತಾ ಇದ್ರು, 12ನೇ ವರ್ಷಕ್ಕೆ ವೇದಾಧ್ಯಯನ ಕಂಪ್ಲೀಟ್ ಆಗ್ತಾಯಿತ್ತು. ಇವತ್ತು ಆ ಪದ್ಧತಿ ಇಲ್ಲ. ಹಾಗಾಗಿ ಏನಾಗತ್ತೆ, ವೇದಾಧ್ಯಯನ ಎಲ್ಲರೂ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲರಿಗೂ ಎಲ್ಲ ವೇದಗಳು ಬಂದಿರೋದಿಲ್ಲ. ಆದ್ದರಿಂದ ವೇದಾಧ್ಯಯನ ಆಗಿರ್ತಕ್ಕಂಥ ಕೆಲವು ಜನಗಳಲ್ಲಿ ಈಗ ನಾಳೆ ಹೋಮ ಮಾಡ್ತಕ್ಕಂಥ ಋತ್ವಿಗರಂತ ಯಾರು ಹೇಳ್ತೇವೆ ಅವರೆಲ್ಲ ಸಮರ್ಥರಿರ್ತಾರೆ, ಅವರಿಗೆ ವೇದಾಧ್ಯಯನ ಆಗಿರ್ತದೆ, ಅವರು ಹೋಮ ಮಾಡೋದಕ್ಕೆ ಯೋಗ್ಯರಾಗಿರ್ತಾರೆ, ಅವರು ಅಷ್ಟೇ ನಿಷ್ಠೆಯಿಂದ ಹೋಮ ಮಾಡ್ತಾರೆ. ವೇದ ಕಲಿಯೋದು ಅಷ್ಟು ಸುಲಭ ಇಲ್ಲಲ್ಲ. ಆ ವೇದವನ್ನು ಬೆಳಿಗ್ಗೆ 3 ಗಂಟೆಯಿಂದ ಎದ್ದು ಸ್ನಾನ ಮಾಡಿ ಚೆನ್ನಾಗಿ ಊರು ಹೊಡೆದು ಬಾಯಿಪಾಠ ಮಾಡಬೇಕಾಗತ್ತೆ. ಅಂಥ ವೇದವನ್ನು ವಶ ಮಾಡಿಕೊಂಡವರು ಇಲ್ಲಿ ಹೋಮ ಮಾಡೋ ಹೊತ್ತಿಗೆ ಅದರ ಫಲ ಎಲ್ಲರಿಗೂ ಸಿಗುತ್ತೆ. ಮುಖ್ಯವಾಗಿ ಇವತ್ತು ಮಹಾಮಾರಿಯಂತೆ ಕರೋನಾ ಬಂದಿದೆ, ಇಡೀ ವಿಶ್ವಕ್ಕೆ ಬಂದಿದೆ, ಇಡೀ ವಿಶ್ವಕ್ಕೆ. ಇಲ್ಲಿ ಋಗ್ವೇದ ಋಗ್ ಸಂಹಿತಾ ಯಾಗದಲ್ಲಿ ಯಾರು ಭಾಗವಹಿಸ್ತಾರೆ, ಯಾರು ಕಿವಿಯಿಂದ ಕೇಳಿಸ್ಕೋತಾರೆ, ಯಾರು ಅದಕ್ಕೆ ಏನಾದರೂ ಒಂದು ವಿಷಯವನ್ನು ತಂದು ಕೊಡ್ತಾರೆ, ಅಂಥವರಿಗೆ ಆ ಬಾಧೆಗಳು ಖಂಡಿತ ಬರುವುದಿಲ್ಲ. ಯಾವ ಥರದಲ್ಲಿಯೂ ಅವರು ಆ ಬಾಧೆ ವಿಮುಕ್ತರಾಗ್ತಾರೆ. ನಾನು ಹೇಳಿದ್ರಲ್ಲಿ ಏನಾಯಿತು, ಬರೇ ಭಾಗವಹಿಸಿದರೆ ಮಾತ್ರ ಅಂತ ಹಾಗಲ್ಲ. ನಾವೇನು ಹೇಳ್ತೇವೆ, ಸರ್ವೇ ಜನಾ ಸುಖಿನೋ ಭವಂತು. ಯಾಗದ ಮಧ್ಯದಲ್ಲಿ ಆವಾಗ ಹೇಳ್ತಕ್ಕಂಥ ಮಾತುಗಳೇನೆಂದರೆ, ಪ್ರಪಂಚ ವಿಶ್ವಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ದ್ವಿಪದಶ್ಚತುಷ್ಪದಶ್ಚ ಅಂತ. ಅಂದರೆ 2 ಕಾಲಿನ ಪ್ರಾಣಿಗಳು ಯಾವುದೇ ಆಗಿರ್ಬೋದು, ಮನುಷ್ಯನೇ ಆಗಬೇಕಾಗಿಲ್ಲ, ಹಕ್ಕಿ ಪಕ್ಷಿಗಳಾಗಿರ್ಬೋದು, ಅವಕ್ಕೂ 2 ಕಾಲಿರೋದು. 4 ಕಾಲಿನ ಪ್ರಾಣಿಗಳು ಅಂದರೆ 4 ಕಾಲಿನ ಪ್ರಾಣಿಗಳು ಬರೇ ಹಸು ಎಮ್ಮೆ ಮಾತ್ರ ಅಲ್ಲಲ್ಲ, ಎಷ್ಟೊಂದಿದ್ದಾವೆ. ಅವಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನತಕ್ಕಂಥದ್ದು ಹೇಳುವಂಥ ಮಂತ್ರಗಳಿದ್ದಾವೆ. ಅದೆಲ್ಲ ಮಂತ್ರದಿಂದ ಹೋಮ ಮಾಡ್ತಾರೆ. ಸಾಧ್ಯವಾದಷ್ಟು ಜನಗಳು, ಸಾಧ್ಯವಾದಷ್ಟು ಈ ಆಸುಪಾಸಿನಲ್ಲಿರೋರಾಗಿರ್ಬೋದು ಅಥವಾ ದೂರದಲ್ಲಿರ್ಬೋದು, ಅವರಿಂದ ಆದಷ್ಟು ರೀತಿಯಲ್ಲಿ ಇದಕ್ಕೆ ಭಾಗವಹಿಸಿದಾಗ ಸಮಾಜಕ್ಕೆ ಒಳ್ಳೆಯದಾಗತ್ತೆ, ವಿಶ್ವಕ್ಕೆ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ ಅಂತ ಒಳ್ಳೆಯ ಹೃದಯದಿಂದ ಈ ಕ್ಷೇತ್ರದ ಇದರಲ್ಲಿ ಮಾಡ್ತಾ ಇದ್ದಾರೆ. ಯಾಗ ಪ್ರಾರಂಭ ಆದ ದಿವಸದಿಂದ ನಾನು ಹೇಳಿದೆ 8 ಅಷ್ಟಕ ವೇದ ಇದೆ. ಅದರಲ್ಲಿ ಪ್ರತಿಯೊಂದು ಅಷ್ಟಕದಲ್ಲೂ 8 ಅಧ್ಯಾಯ ಇದೆ ಅಂತ. ಇಂಥ ಅಧ್ಯಾಯದಲ್ಲಿ ಇಂಥ ಮಂತ್ರನೇ ಹೋಮ ಮಾಡ್ತೀವಿ ಅಂತ ನಾನು ಕೂಲಂಕಷವಾಗಿ ಈಗ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಮೊದಲಿನ ಅಗ್ನಿಮೇಳೆಯಿಂದ ಶುರುವಾಗಿ, ಅಗ್ನಿಮೇಳೆ ಅಂತ ಪ್ರಾರಂಭ ಆಗ್ತಕ್ಕಂಥದ್ದು, ಅಲ್ಲಿಂದ ಪ್ರಾರಂಭ ಆಗಿ ಕೊನೆಯ ತನಕ ಪ್ರತಿ ಒಂದು ದಿವಸದಲ್ಲಿ 1 ಅಷ್ಟಕದ ವೇದದ ಹೋಮ ನಡೆಯುತ್ತೆ. ಕೊನೆಯಲ್ಲಿ 8ನೇ ಅಷ್ಟಕದ್ದು ನಡೆಯುತ್ತೆ. ಎಲ್ಲರೂ ದಿವಸ ಅದನ್ನು ಪಾರಾಯಣ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿ ದಿವಸ ಎಲ್ಲ ಅಷ್ಟಕಗಳು ಪಾರಾಯಣಗಳು ನಡೆಯುತ್ತೆ. ಹೋಮ ಆಗೋದು ಮಾತ್ರ 1 ಅಷ್ಟಕದ್ದು. ಹಾಗೆಯೇ ಪ್ರತಿ ದಿವಸ ಚತುರ್ವೇದ ಪಾರಾಯಣ ಆಗುತ್ತೆ.
ಮತ್ತೆ ಇರತಕ್ಕಂಥ ಯಜುರ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಅಥರ್ವಣ ವೇದ ಆಗಿರ್ಬೋದು, ಆ ಮತ್ತೆ ಇರತಕ್ಕಂಥ 3 ವೇದದ ಪಾರಾಯಣಗಳು ನಡೆಯುತ್ತೆ, ಇಲ್ಲಿ ಪುರಸ್ಕರಣೆಗಳು ನಡೆಯುತ್ತೆ. ಹಾಗಾಗಿ ಎಲ್ಲ ವೇದದ ಸಾರವಾಗಿ ಇರತಕ್ಕಂಥ ಹೋಮವನ್ನು 8 ದಿವಸದಲ್ಲಿ ಮಾಡ್ತಾರೆ. 8 ದಿವಸ ಅತಿಯಾದ ವಿಜೃಂಭಣೆಯ ಈ ಸಂಹಿತ ಯಾಗ. ಸಾಮಾನ್ಯವಾಗಿ ನಾವು ಹೇಳೋದಾದರೆ ಸಾಮಾನ್ಯ ಇಷ್ಟು ಹತ್ತಿರದಲ್ಲಿ ಎಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಯಾಗ ನಡೆಯುತ್ತೆ. ಹಾಗೇ ಬಂದು ಅವರವರ ರೀತಿಯಲ್ಲಿ ಭಾಗವಹಿಸಿ ಅವರು ಕೃತಾರ್ಥರಾಗಬೇಕು, ಜನಗಳೆಲ್ಲ ಇದರ ಸದ್ವಿನಿಯೋಗ ಪಡೆಯಬೇಕು ಅಂತ ನಾನು ಆಲೋಚನೆ ಮಾಡ್ತೇನೆ. ಆಂಜನೇಯನ ಅನುಗ್ರಹ ಆಗುತ್ತೆ, ಸುಮ್ಮನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆವಾಗಲೇ ಹೇಳಿದೆ, ನಾನು ಅಂದ್ಕೊಂಡು ಆವಾಗೆಲ್ಲ ನನ್ನ ಹತ್ರ ದುಡ್ಡಿದೆ ನಾನು ಮಾಡಿಸ್ತೇನೆ ಅಂತ ಹೇಳಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ವ್ಯವಸ್ಥೆ ಇದೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಮಾಡೋಕ್ಕಾಗಲ್ಲ. ಇದನ್ನು ನನ್ನ ತಮ್ಮ ಚಂದ್ರಶೇಖರ ಭಟ್ರು ಆಲೋಚನೆಯೂ ಮಾಡಿರಲಾರು. ಯಾಕಂತ ಹೇಳಿದ್ರೆ ನಾವು ಆಲೋಚನೆ ಮಾಡಿದಂಥ ಕೆಲಸ ಆಗೋದಿಲ್ಲ. ಇದನ್ನು ಆಲೋಚನೆ ಮಾಡಿರೋದು ಮುಖ್ಯ ಪ್ರಾಣ ನನ್ನ ಸನ್ನಿಧಾನದಲ್ಲಿ ಆಗಬೇಕು ಅಂತ ಯೋಚನೆ ಮಾಡಿದ ಆವಾಗ ಬೇರೆ ಎಲ್ಲ ಒದಗಿ ಬರುತ್ತೆ. ಹೇಗೆ ಋತ್ವಿಗರು ನಾವೇ ಬಂದು ಈ ಕ್ಷೇತ್ರದಲ್ಲಿ ಒಂದು ಯಾಗ ಮಾಡಬೇಕು ಅಂತ ಹೇಳಬೇಕಾದ್ರೆ ಕ್ಷೇತ್ರದ ಮಹತ್ವ ಅವರಿಗೆ ಎಷ್ಟು ಕಣ್ಣಿಗೆ ಕಾಣಿಸಿರಬೇಕು. ಹಾಗಾಗಿ ನಾವು ಆಲೋಚನೆ ಮಾಡಿದರೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಪ್ರಾಣದೇವರಿಗೆ ಅವರಿಗೆ ಆ ಒಂದು ಮಾಡಿಸ್ಕೊಳ್ಬೇಕು ಅನ್ನುವಂಥ ಆಸೆ ಬಂದಿದ್ದರಿಂದ ಪ್ರಾಣದೇವರು ಮಾಡಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಹೃತ್ಪೂರ್ವಕವಾಗಿ ಅದರಲ್ಲಿ ಭಾಗವಹಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ನೋಡಿದವರಿಗೆ ಕೇಳಿದವರಿಗೆ ಎಲ್ಲರಿಗೂ ಸಂತೋಷ ಸಿಗಲಿ ಅಂತ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದಂ ವಿಶ್ವೇಭ್ಯೋ ದೇವೇಭ್ಯಃ ಇದಂ ನಾಂದಿ ಮುಖಾಪಿತೃಭ್ಯಃ ಇದಂ ನಾಂದಿ ಮುಖಾಪಿತೃಭ್ಯಃ ಪುನಃ ಅಗ್ನಿಶ್ವಾತಾಃ ಪಿತೃಗಣಾಃ ನಾಂದೇ ಮುಖಾಃ ಯುಗ ಬ್ರಾಹ್ಮಣ ಭೋಜನ ಪರ್ಯಾಪ್ತಮಾಂ ಸೋಪಸ್ಕರಂ ಸದಾ ಮೂಲಂ ಸುದಕ್ಷಿಣಾಗಂ ಸ್ವಾಹ ನಮಃ ಭೂರ್ಭುವಸ್ವಃ ಸೋಪಸ್ಕರಂ ಸದಾ ಮೂಲಂ ಸುದಕ್ಷಿಣಾಗಂ ಸ್ವಾಹ ನಮಃ ಭೂರ್ಭುವಸ್ವಃ
दीर्घायुस्तु सोमकः देवास्यात्मात्मारेण्यं दीर्घायुषं प्रणोदनास्तु माङ्गल्यसुतरेकगण्यविघ्नसम्पदादेवताभ्यो ಹರಿ ಓಂ ಹರಿ ಓಂ ಹರಿ ಓಂ. ಎಲ್ಲಿವರೆಗೆ ಈ ಪುಸ್ತಕ ಬರ್ತಾ ಉಂಟಾ? ಬರಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮವೋಷಧೀಭ್ಯಃ ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯಃ ಯಜಾಮದೇವಾನ್ ಯದಿ ಶಕ್ನವಾಮಮಾಜ್ಯಾಯ ಸಶಂಸಿ ಮಾ ವೃಕ್ಷಿದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸದಿಂದ 26ನೇ ತಾರೀಕುವರೆಗೆ ಸತತವಾಗಿ 18ರಿಂದ 26 8 ದಿವಸ ಸೀಮಾ ಮುಖ್ಯ ಪ್ರಾಣ ದೇವಾಲಯದಲ್ಲಿ ಊರಿನ ಸಮಸ್ತ ಭಕ್ತರು, ದೇವಸ್ಥಾನದವರು ಹಾಗೂ ಅರ್ಚಕ ವೃಂದ, ಸಿಬ್ಬಂದಿ ಎಲ್ಲರೂ ಕೂಡ ನಿಶ್ಚಯ ಮಾಡಿ ಒಂದು ಸಂಹಿತಾ ಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಅಧಿಕ ಮಾಸದ ಪುರುಷೋತ್ತಮ ಮಾಸದ ಪ್ರಯುಕ್ತ ಇಲ್ಲಿ ಸ್ತೋತ್ರ ಋಗ್ವೇದ ಸಂಹಿತಾ ಯಾಗ. ಪುರುಷೋತ್ತಮ ಮಾಸದಲ್ಲಿ ಅಧಿಕ ಮಾಸದಲ್ಲಿ ಸೋಮಯಾಗವನ್ನು ಮಾಡಬಾರದು. ಆದರೆ ದೇಶದ ಕಲ್ಯಾಣಕ್ಕಾಗಿ, ಸಮೃದ್ಧಿಗಾಗಿ, ದೇಶದ ಹಿತಕ್ಕಾಗಿ, ಮಹಾಮಾರಿಯ ನಿವಾರಣೆಗಾಗಿ ಆ ಭಗವಂತನನ್ನು ಯಾವಾಗ ಬೇಕಾದರೂ ಬೇಡಬಹುದು. ಇದು ಶಾಸ್ತ್ರ ಸಮ್ಮತವಾಗಿದೆ. ಅದಕ್ಕೋಸ್ಕರವಾಗಿ ಪುರುಷೋತ್ತಮ ಮಾಸದಲ್ಲಿ ಮಾಡಿರ್ತಕ್ಕಂತಹ ಸೋಮಯಾಗವನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಅದು ಆ ಪರಮಪುರುಷನಾದಂತಹ ಪರಬ್ರಹ್ಮ ಸ್ವರೂಪಿ ಮಹಾವಿಷ್ಣುವಿಗೆ, ವೇದ ಸ್ವರೂಪಿ ಮಹಾವಿಷ್ಣುವಿಗೆ ಸಲ್ತಕ್ಕಂಥದ್ದಾಗಿದೆ. ಇದರಲ್ಲಿ ವೇದವನ್ನು ಉಪಯೋಗಿಸಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಹೀಗೆ ವಿಶೇಷವಾದಂತಹ ತತ್ವಶಾಸ್ತ್ರಗಳು, ತತ್ವಜ್ಞಾನಗಳು ಭಾರತದಲ್ಲಿ ಉದಯವಾಯಿತು. ಹಾಗೂ ಆಗಮಗಳು ಇತ್ಯಾದಿಗಳನ್ನು ಉಪಯೋಗಿಸಿ ಯೋಗ ಮಾರ್ಗ ಹಾಗೂ ನಾನಾ ವಿಧವಾದಂಥ ಮಾರ್ಗಗಳನ್ನು ನಮ್ಮ ಭಾರತದಲ್ಲಿ ವಿವಿಧ ವಿದ್ಯೆಗಳನ್ನು ಕಂಡುಹಿಡಿದರು. ಅದೇ ರೀತಿ ಈ ಸಂಹಿತಾಯಾಗವೂ ಕೂಡ ಆ ಭಗವಂತನನ್ನು ಸ್ತುತಿಸುವುದಾಗಿದೆ. ಹಾಗಾದರೆ ವೇದ ಅಂದ್ರೇನು? ವಿತ್ ಜ್ಞಾನೇ, ಜ್ಞಾನ ಯಾವುದನ್ನು ತಿಳಿದುಕೊಂಡ ನಂತರ ಇನ್ನು ಏನನ್ನೂ ತಿಳಿದುಕೊಳ್ಳಬೇಕಾಗುವುದಿಲ್ಲವೋ ಅದು ಜ್ಞಾನ. ಜ್ಞಾನಾದೇವತು ಕೈವಲ್ಯಂ. ಅದು ಯಾವುದರಿಂದ ಸಾಧ್ಯ? ಭಗವಂತನ ಆದೇಶದಂತೆ ಅದು ವೇದದಿಂದ ಮಾತ್ರ ಸಾಧ್ಯ. ವೇದದಲ್ಲಿ ಏನಿಲ್ಲ, ಏನಿದೆ ಅಂತ ಕೇಳೋದಕ್ಕಿಂತ ವೇದದಲ್ಲಿ ಏನು ಇಲ್ಲ. ಈ ಪ್ರಪಂಚದ ಸೃಷ್ಟಿಯಾದಿಯಿಂದ ಸೃಷ್ಟಿಯ ಅಂತ್ಯದವರೆಗೆ ಏನೇನಾಗತ್ತೆ, ಯಾರ್ಯಾರು ಯಾವ ರೀತಿಯ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಈ ವೇದದಲ್ಲಿ ನಾವು ನೋಡ್ಬೋದು. ಅದಕ್ಕೋಸ್ಕರವಾಗಿ ಋಷಿಗಳನ್ನು ವೇದ ದ್ರಷ್ಟಾರರು ಅಂತ ಹೇಳಿ ಕರೀತಾರೆ. ಈ ವೇದವನ್ನು ಯಾರೂ ಬರೆದಿಲ್ಲ. ಇದು ಬರೆದಂತಹ ಯಾವುದೇ ಪವಿತ್ರ ಗ್ರಂಥಗಳಲ್ಲ. ಈಗ
ಉಳಿದಿರುವ ಪ್ರಾಚೀನ ವಿಷಯಗಳಲ್ಲಿ ವೇದವೊಂದೇ, ಅದರ ಅಂತ್ಯಭಾಗವೇ ವೇದಾಂತ. ನಾವು ಈಗ ಹೇಳ್ತಾ ಇದ್ದೇವೆ, ಬ್ರಿಟಿಷರು ಭಾರತಕ್ಕೆ ಬಂದು ಮ್ಯಾಕ್ಸ್ ಮುಲ್ಲರ್ ಮುಖಾಂತರ ಅನೇಕ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡಿದ ಮೇಲೆ ಅದರಲ್ಲಿರುವುದನ್ನೆಲ್ಲ ಓದಿ ಕೆಲವು ತಪ್ಪುಗಳನ್ನು ಕೂಡ ಅದನ್ನು ಅರ್ಥ ಮಾಡಿಕೊಂಡು ವೇದ ವಿರುದ್ಧವಾದ ಮಾತನ್ನು ಆಡ್ತೇವೆ. ಆದರೆ ವೇದದಲ್ಲಿ ಕೇವಲ ಸನ್ಮಾರ್ಗ ವಿಚಾರಗಳವೇ ಇದೆ ವಿನಃ ಬೇರೆ ಎಂಥದ್ದು ಇಲ್ಲ. ಇಲ್ಲಿ ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ. ವೇದಗಳಲ್ಲಿ ಪ್ರಾಣಿ ಬಲಿ, ಪಶು ಬಲಿ ಇತ್ಯಾದಿಗಳು ಇಲ್ಲ ಅನ್ನೋದು ಸತ್ಯ. ನಂತರ ಕಾಲದಲ್ಲಿ ಇದು ಬದಲಾವಣೆಯನ್ನು ರೂಪಾಂತರವಂತ ನಾನಾ ರೂಪವನ್ನು ತಡೆದುಕೊಂಡು ನಮ್ಮ ಮೇಲೆ ನಮಗೆ ಅಭಿಮಾನ ಇಲ್ಲದೆ ಹಾಗೆ ಉಂಟಾಗುವ ಪರಿಸ್ಥಿತಿ ಪರಕೀಯರಿಂದ ಆಯಿತು. ನಮ್ಮ ವೇದದ ಬಗ್ಗೆ ನಮಗೆ ವಿಶೇಷವಾದಂಥ ಅಭಿಮಾನ ಇರಬೇಕು. ಇದು ನಮ್ಮದು, ಭಾರತ ದೇಶದ ಮಹಾ ಆಸ್ತಿ. ಇಲ್ಲಿಯೂ ಕೂಡ ನೀವು ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ನೋಡಿದರೆ ಅನೇಕ ವೇದ ವಿದ್ವಾಂಸರುಗಳು ಇದ್ದಾರೆ, ಬಾಯಲ್ಲಿ ವೇದ ಹೇಳುವಂಥವರು ಇದ್ದಾರೆ. ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಯುವ ವಿದ್ವಾಂಸರು ಹಾಗೂ ನಾಗರಾಜ ಮಕ್ಕಿಂತಾಯರು ತಮ್ಮ ಎಲ್ಲ ಸ್ನೇಹಿತರೊಂದಿಗೆ ಬಂದು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ನಂತರ ಈ ಜ್ಞಾನೇ, ಹಾಗಾದರೆ ಏನು ಜ್ಞಾನ? ಜ್ಞಾನ ಅಂತಂದರೆ ಈ ಸೃಷ್ಟಿ ಹೇಗಾಯಿತು, ಈ ಸೃಷ್ಟಿಯಲ್ಲಿ ಏನೇನಿದೆ, ಸೃಷ್ಟಿಯ ವಿಭಾಗಗಳೇನು ಎಲ್ಲವನ್ನು ತಿಳಿಸಿಕೊಡುವಂಥದ್ದೇ ವೇದ. ಆ ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದೇ ಥರ ಗಾಂಧರ್ವ ವೇದ, ಸಾಮವೇದಕ್ಕೆ ಉಪವೇದ, ಸ್ಥಾಪತ್ಯ ವೇದ, ಶಿಲ್ಪಶಾಸ್ತ್ರಾದಿಗಳು, ಔಷಧಿಗಳು ಇತ್ಯಾದಿಗಳು ಇರ್ತಕ್ಕಂತಹ ಅಥರ್ವವೇದದ ಉಪವೇದ. ಅದೇ ಥರ ಆಯುರ್ವೇದ ಹಾಗೂ ಧನುರ್ವೇದ, ಯಜುರ್ವೇದದ ಉಪವೇದ. ಇಲ್ಲಿ ನಡೀತಕ್ಕಂಥದ್ದು ಋಗ್ವೇದ ಸಂಹಿತ ಯಾಗ. ಋಕ್ ಸ್ತೋತ್ರಗಳಿಂದ ಕೂಡಿದೆ. ಇಲ್ಲಿ 2572-73 ಮಂತ್ರಗಳು. ವಿಶೇಷವಾಗಿ ಅದಕ್ಕೆ ಓಂಕಾರವನ್ನು ಸೇರಿಸಿ ಇಡೀ ವೇದಕ್ಕೆ 8 ದಿನಗಳ ಕಾಲ ಹವನವನ್ನು ಮಾಡುವಂಥದ್ದು ಕಾರ್ಯಕ್ರಮ ನಡೆಯುತ್ತೆ. ಇದು ಬಹಳ ಅಪರೂಪದ್ದು ಮತ್ತು ಕಷ್ಟವಾದ್ದು ಕೂಡ. ಇದಕ್ಕೆ ಪ್ರಾರಂಭದಲ್ಲಿ ನಾವು ಅಗ್ನಿಯನ್ನು ಸೃಷ್ಟಿ ಮಾಡ್ತೇವೆ. ಅಗ್ನಿ ಜನನ, ಅರಣಿ ಅಂತ ಹೇಳಿದೆ, ತೋರಿಸ್ಬೋದು. ಅರಣಿಯಿಂದ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ 8 ದಿನಗಳ ಕಾಲ ಶಾಸ್ತ್ರೀಯವಾಗಿ ಹವನಾದಿಗಳನ್ನು ಮಾಡಿ ನಂತರ ಪೂರ್ಣಾಹುತಿಯನ್ನು 26ನೇ ತಾರೀಕು ನಡೆಸಲಾಗುತ್ತದೆ. ಹಾಗಾದರೆ ಇದರಿಂದ ಉಪಯೋಗ ಏನು? ಇದಕ್ಕೆ ವೇದವೇ ಉದಾಹರಣೆ ಹೇಳುತ್ತೆ. ವೇದ ಶಿವೋ ಶಿವೋ ವೇದೋ ವೇದಸ್ಸಾರ ಸದಾ ಶಿವ ತಸ್ಮಾತ್ ಸರ್ವಪ್ರಯತ್ನೇನ ವೇದಾಧ್ಯಾಯಂ ನ ವರ್ಜಯೇತ್. ವೇದೋಕ್ತಂ ಪ್ರಥಮೋ ಕರ್ಮೋ ಧರ್ಮಶಾಸ್ತ್ರೇ ಚ ಚಾಪರಃ ಶಿಷ್ಟಾಸಾರಸ್ತೃತೀಯಸ್ತು ತ್ರಿವಿಧಂ ಧರ್ಮಲಕ್ಷಣಂ. ಬ್ರಾಹ್ಮಣರ ಕರ್ತವ್ಯ ವೇದವನ್ನು ಕಲಿಯುವಂಥದ್ದು. ವೇದವನೋದದ ವಿಪ್ರ ತಾನೈಕೆ. ಎಲ್ಲರೂ ಬ್ರಾಹ್ಮಣ ಅಂದರೆ ಜಾತಿ ಅಂತ ಮಾಡಿದ್ದೇವೆ. ಅದು ಜಾತಿ ಅಲ್ಲ. ಅಧ್ಯಯನದಿಂದ ಬ್ರಾಹ್ಮಣನಾಗಬೇಕು, ಆಗ ಮಾತ್ರ ಅವನು ಬ್ರಾಹ್ಮಣನಾಗ್ತಾನೆ. ಮತ್ತು ಸಂಸ್ಕಾರದಿಂದ ಬ್ರಾಹ್ಮಣನಾಗಬೇಕು. ಸಂಧ್ಯಾವಂದನೆ ಜಪಾದಿಗಳಿಂದ ಬ್ರಾಹ್ಮಣನಾಗಬೇಕು. ಹಿಂದೆ ರಾಜರ ಆಶ್ರಯ ಇತ್ತು, ಈಗ ಯಾವುದೂ ಕೂಡ ಇಲ್ಲ.
ಆದರೂ ಕೂಡ ಅದೃಷ್ಟವಂತರಾದಂತಹ ಜನಗಳು ಗಾಯತ್ರಿ ಉಪದೇಶವನ್ನು ಹೊಂದಿ ಅದನ್ನು ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಸಂಹಿತಾ ಯಾಗವನ್ನು ಮಾಡಿದಾಗ ಆ ಸಂಹಿತಾ ಯಾಗದಲ್ಲಿ ಹಾಕುವಂತಹ ಹವಿಸ್ಸು, ತುಪ್ಪ ಇತ್ಯಾದಿಗಳು ಆಕಾಶದಲ್ಲಿ ವಿವಿಧ ರೂಪವನ್ನು ತಾಳಿ ಆಕಾಶದಲ್ಲಿ ನಾನಾ ಕ್ರಿಮಿಗಳನ್ನು ನಾಶ ಮಾಡುವಂಥದ್ದು. ಇನ್ನೊಂದು ಘರ್ಮಯಾಗ ಅಂತ ಶ್ರೌತದಲ್ಲಿದೆ, ಸೂರ್ಯನನ್ನೇ ರಿಪೇರಿ ಮಾಡುವಂಥ ಯಾಗ. ಹೀಗೆ ಅಲ್ಲಿ ಹಾಕುವಂತಹ ಪರಿಸ್ತರಣಾದಿಗಳು, ಯಜ್ಞ ಇತ್ಯಾದಿಗಳು ಯಾಕೆ ನಮ್ಮ ಶರೀರದಲ್ಲಿ ಹೇಗೆ ಯಜ್ಞ ನಡೆಯುತ್ತೆ? ದ್ರವ್ಯಯಜ್ಞ, ಸ್ತಪೋ ಯಜ್ಞ, ಯೋಗಯಜ್ಞ, ಸ್ತತಾಪರೆ, ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಚಿತ ವ್ರತಾ. ಈ ಯಜ್ಞ ಇತ್ಯಾದಿಗಳಲ್ಲಿ ಅನೇಕ ವಿಧ ಇದೆ. ಇದನ್ನು ದ್ರವ್ಯಯಜ್ಞ ಅಂತ ಹೇಳಿ ಕರಿತೇವೆ. ಇದನ್ನು ಮಾಡೋದರಿಂದ ಅದರ ತರಂಗಗಳು ಸುತ್ತಲಿನ ವಾತಾವರಣದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ. ಜೊತೆಗೆ ಆ ವೇದ ಮುಂದಿನ ಜನಾಂಗಕ್ಕೆ ಸಿಕ್ಕತ್ತೆ. ವೇದವನ್ನು ಬ್ರಾಹ್ಮಣ ಜಾತಿಗೆ ಅಂಥೇಳಿ ಅದನ್ನು ನೀವು ಹಣೆಪಟ್ಟಿ ಕಟ್ಟಿ ದ್ವೇಷ ಮಾಡುವುದನ್ನು ಬಿಟ್ಟು ಇದು ನಮ್ಮ ಆಸ್ತಿ, ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂತಹ ಸ್ವಾಭಿಮಾನದಿಂದ ಭಾರತೀಯನಾದಂತಹ ಪ್ರತಿಯೊಬ್ಬನೂ ಅದರ ಬಗ್ಗೆ ಚಿಂತೆ ಮಾಡಬೇಕು. ಇವತ್ತು ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳು ಉದಯವಾಗಿ ನಾಶವಾಗಿ ಹೋಗಿದೆ. ಆದರೆ ಭಾರತದಲ್ಲಿ ಜನಿಸಿದಂತಹ ಈ ಸನಾತನ ಧರ್ಮ ಯಾವುದು ಸೃಷ್ಟಿಯ ಆದಿಯಿಂದ ಬಂದಿತ್ತೋ, ಬ್ರಹ್ಮನಿಂದ ಉತ್ಪತ್ತಿಯಾಯಿತೋ, ವಿಷ್ಣುವಿನಿಂದ ಆವಿರ್ಭಾವ ಆಯಿತೋ, ಅಂತಹ ಸನಾತನ ಧರ್ಮ ಇಲ್ಲಿಯವರೆಗೂ ನಮ್ಮೆದುರಿಗೂ ಕೂಡ ಜೀವಂತವಾಗಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. 70-80 ವರ್ಷಗಳಿಗೆ ಪರಕೀಯರು, ಬ್ಲೇಂಚರು ಇತ್ಯಾದಿಗಳು ಫ್ರಾನ್ಸ್, ರೋಮ್ ಇತ್ಯಾದಿ ಪ್ರದೇಶದಲ್ಲಿ, ಪರ್ಷಿಯಾ ಇತ್ಯಾದಿ ಕಡೆ ಆಕ್ರಮಣವನ್ನು ಮಾಡಿ ಅಲ್ಲಿಯ ಮೂಲ ಧರ್ಮವನ್ನೇ ನಾಶ ಮಾಡಿ ತಮ್ಮ ಧರ್ಮವನ್ನು ಸ್ಥಾಪಿಸಿದರು. ಅದೇ ಸಮಯದಲ್ಲಿ ಪರ್ಷಿಯಾ ಹೋಗಿ ಇರಾನ್ ಆಗೋಯಿತು, ಪಾರಸಿ ಧರ್ಮವೇ ಹೋಯಿತು. ಆ ರೀತಿ ಅನೇಕ ಉದಾಹರಣೆಗಳಿದೆ. ಅದೇ ಸಮಯದಲ್ಲಿ ಭಾರತಕ್ಕೂ ಕೂಡ ದಂಡೆತ್ತಿ ಬಂದರೂ ಇನ್ನೂ ಪ್ರಯತ್ನ ಮಾಡಿದರೂ ಕೂಡ ಅದು ಆಗ್ತಾ ಇಲ್ಲ. ಹಾಗಾದರೆ ಯಾಕೆ? ಅದಕ್ಕೆ ಕಾರಣ ಮಂತ್ರಪೂರ್ವಕವಾಗಿ ಮಾಡಿರ್ತಕ್ಕಂತಹ ಈ ಯಾಗಗಳು, ಶಾಸ್ತ್ರೀಯವಾಗಿ ಮಾಡಿರ್ತಕ್ಕಂತಹ ಯಾಗಗಳು, ಅದು ಜನರನ್ನು ಸನ್ಮಾರ್ಗದಲ್ಲಿ ನಡೆಸಿ ಸ್ವಧರ್ಮ ಪ್ರೀತಿಯನ್ನು ಉತ್ಪತ್ತಿ ಮಾಡಿ ಅದು ಕಾಪಾಡ್ತಾ ಇದೆ. ನಮ್ಮ ಭಾರತದಲ್ಲಿ ಮೂಲ ಸಂಸ್ಕೃತಿ ಉಳಿಬೇಕೋ, ಸಂಸ್ಕೃತ ಉಳಿಬೇಕು, ವೇದ ಉಳಿಬೇಕು. ಅಂತಹ ವೇದಗಳಲ್ಲಿ ಮೊದಲನೆಯದು ಋಗ್ವೇದ. ಕೆಲವರ ಪ್ರಕಾರ ಯಜುರ್ವೇದ ಭಾಳ ಹಳೆಯದು, ಕೆಲವರ ಪ್ರಕಾರ ಋಗ್ವೇದ ಹಳೆಯದು, ಬ್ರಿಟಿಷರು ಹೇಳಿದ ಹಾಗೆ. ಯಾವುದಾದರೇನೋ ಅಂದು ಈ ಋಕ್ 2572-73 ಮಂತ್ರಗಳಿಂದ ಇರತಕ್ಕಂಥದ್ದು ಪ್ರತಿಯೊಂದು ಕೂಡ ಛಂದೋಬದ್ಧವಾಗಿದೆ, ಪ್ರತಿಯೊಂದು ಕೂಡ ಅರ್ಥಗರ್ಭಿತವಾಗಿದೆ. ವೇದದ ನಿಜವಾದ ಅರ್ಥವನ್ನು ತಿಳಿದವನು ಕೇವಲ ಪರಮಾತ್ಮ ಮಾತ್ರ ಅಂತ ಹೇಳ್ತಾರೆ ಜ್ಞಾನಿಗಳು. ಅದರಿಂದ ಜ್ಞಾನವನ್ನು ಪಡೆದು ಈಗಾಗಲೇ ಅನೇಕರು ಭಾಷ್ಯ ಬರೆದಿದ್ದಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ದಯಾನಂದ ಸರಸ್ವತಿಗಳು, ಅದೇ ಥರ ನಿಂಬಾರ್ಕರ್, ಸುಮಾರು ಅನೇಕ ಮಹಾತ್ಮರು ಬಂದು ತಮ್ಮದೇ ಆದ ಭಾಷ್ಯವನ್ನು ಅವುಗಳಿಗೆ ಬರೆದು ನಮಗೆ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗಿದೆ. ತಮ್ಮ ಆ ಭಾಷ್ಯವನ್ನು, ಮತಾಚಾರ್ಯರನ್ನು ಹಿಂಬಾಲಿಸಿಕೊಂಡು ಹೋದರೆ, ಯಾವುದೇ ದ್ವೇಷವನ್ನು ಮಾಡದೆ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಹೋದರೆ ಈ ವೇದ ಉಳ್ಕೊಂಡು ಬರುತ್ತೆ. ಎಲ್ಲವೂ ವೇದದಿಂದ ಆವಿರ್ಭಾವವಾಗಿರ್ತಕ್ಕಂತಹ ಧರ್ಮವಾಗಿದೆ.
ನಾವು ಅಗಸ್ತ್ಯರು ಕೂಡ ಎಲೆಕ್ಟ್ರಿಸಿಟಿ ಬಗ್ಗೆ ನವಪಾಷಾಣದಲ್ಲಿ ಹೇಗೆ ಔಷಧಗಳನ್ನು ಉಪಯೋಗಿಸಿ ಲಿಂಗಗಳನ್ನು ವಿಗ್ರಹಗಳನ್ನು ಮಾಡಿರ್ತಕ್ಕಂಥದ್ದು, ವಿಮಾನಗಳನ್ನು ಹಾರಿಸಿರ್ತಕ್ಕಂಥದ್ದು ರಾವಣ ಇತ್ಯಾದಿಗಳು. ಅಪಿಸ್ವರ್ಣಮಯೀ ಲಂಕಾ, ಸ್ವರ್ಣಮಯೀ ಲಂಕವನ್ನು ಅವನು ಕಟ್ಟದ. ರಸವಿದ್ಯೆಗಳು, ರಾವಣ ಸಂಹಿತೆಯಲ್ಲಿ ರಸವಿದ್ಯೆ ವಿಚಾರ, ಔಷಧ ಗಿಡಗಳನ್ನು ಉಪಯೋಗಿಸಿ ನಮಗೆ ಈಗಲೂ ಸಿಕ್ಕತ್ತೆ. ಇಲ್ಲಿ ಗೇರುಸೊಪ್ಪೆಯಲ್ಲೂ ಕೂಡ ಆ ಒಂದು ಬಂಗಾರವನ್ನು ತೆಗೆಯುವಂತಹ ರಸವಿದ್ಯೆಯ ಸೊಪ್ಪು ಸಾಕಷ್ಟು, ಪೊನ್ನಂಗಣಿ ಇತ್ಯಾದಿ, ಹೊನಗೊನೆ ಇತ್ಯಾದಿಗಳು ಅನೇಕ ಸೊಪ್ಪುಗಳು, ಪಾದರಸ ಇತ್ಯಾದಿಯನ್ನು ಉಪಯೋಗಿಸಿ ಅದನ್ನು ಮಾಡುವಂತಹ ರಸರತ್ನಾಕರ, ರಸತಂತ್ರ, ಪಾರದತಂತ್ರ ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಇದೆ. ಆದರೆ ಅಧ್ಯಯನ ಮಾಡೋರು ಮಾತ್ರ ಇಲ್ಲ. ಅದೆಲ್ಲವೂ ಬಂದಿದ್ದು ಕೂಡ ವೇದದಿಂದ. ವೇದದಲ್ಲಿ ಏನಿಲ್ಲ, ಏನಿದೆ ಅಂತ ಕೇಳೋ ಬದಲು ಏನಿಲ್ಲ ಅಂತ ನಾವು ಕೇಳ್ಬೋದು. ಪ್ರಾರಂಭದಲ್ಲೇ ಹೇಳಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ಭಾಗವಾಗಿ ವಿಭಾಗಿಸಿದವರು ವ್ಯಾಸ ಮಹರ್ಷಿಗಳು. ಮೂಲತಃ ವೇದ ಒಂದೇ. ಸುಮಂತು, ಪೈಲ ಈ ರೀತಿಯಲ್ಲಿ ಅನೇಕ ಶಿಷ್ಯರುಗಳಿಗೆ, ವೈಶಂಪಾಯನರಿಗೆ ಇವುಗಳನ್ನೆಲ್ಲ ಕಲಿಸಿದರು. ಜೈಮಿನಿ ಮಹರ್ಷಿಗಳಿಗೆ ಸಾಮವೇದ ಕಲಿಸಿದರು. ಈ ರೀತಿಯಲ್ಲಿ ಅದು ವಿಭಾಗ ಮಾಡಿದ್ದಕ್ಕೆ ಸ್ವಲ್ಪ ಅಧ್ಯಯನ ಸುಲಭ ಆಯಿತು. ವೇದದ ರಾಶಿ ಒಂದೇ ಆಗಿದ್ದಾಗ ಅಧ್ಯಯನ ಬಹಳ ಕಷ್ಟ ಆಯಿತು. ಜಾಬಾಲಿ ಮಹರ್ಷಿಗಳಿಗೆ ಒಂದು ಸಾರಿ ಅವರ ಗುರುಗಳು ಕೇಳ್ತಾರೆ, ಏನು ಇನ್ನೂ ಅಧ್ಯಯನ ಮಾಡಬೇಕಾ? ವಯಸ್ಸಾಗೋಗಿಬಿಟ್ಟಿರುತ್ತೆ, ಇನ್ನೂ ಅಧ್ಯಯನ ಮಾಡಬೇಕು ಅಂತಾನೆ. ನೀನು ಎಷ್ಟು ಅಧ್ಯಯನ ಮಾಡ್ತೀಯ? ವೇದ ಪೂರ್ತಿ ಕಲಿತೇನೆ ಅಂತ ಹೇಳ್ತೀಯಲ್ಲ, ಸಾಧ್ಯ ಇಲ್ಲ ಅದು. ಬಾ ಇಲ್ಲಿ ಅಂತ ಕರ್ಕೊಂಡೋಗಿ ಒಂದು ದೊಡ್ಡದು ಬೆಟ್ಟ ತೋರಿಸ್ತಾರೆ. ಆ ಬೆಟ್ಟದಲ್ಲಿ ಒಂದು ಸಣ್ಣ ಮರಳಿನ ಚೂರನ್ನು ತೋರಿಸಿ, ನೀನು ಕಲಿತಿರೋದು ಇಷ್ಟೇ, ಇನ್ನಷ್ಟು ಕಲೀಲಿಕ್ಕೆ ಆಗೋದಿಲ್ಲ, ಇಷ್ಟೇ ಜ್ಞಾನ ಸಾಕಾಗುತ್ತೆ, ಇದನ್ನೇ ನೀನು ಅಧ್ಯಯನ ಮಾಡುವಂಥ ಸಮಾಧಾನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಜ್ಞಾನ ರಾಶಿ, ವಿತ್ ಜ್ಞಾನೇ, ಇದಕ್ಕೆ ಜ್ಞಾನ ರಾಶಿ ಅಂಥೇಳಿ ಹೆಸರು. ವೇದ ಅಂದರೆ ಜ್ಞಾನದ ರಾಶಿ. ಯಾವುದನ್ನು ತಿಳಿದರೆ ಇನ್ನು ತಿಳಿಬೇಕಾದ ಇನ್ನು ಎಂಥದ್ದು ಇಲ್ಲ, ಅದೇ ವೇದ. ಅಂತಹ ವೇದವನ್ನು ನೋಡಿದವರಿಗೆ ಋಷಿಗಳು ಅಂತ ಹೇಳ್ತೇವೆ. ವೇದ ದ್ರಷ್ಟಾರರು ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಬಂದಂತಹ ಆ ಮಹಾವಾಕ್ಯಗಳನ್ನು ಸಂಪೂರ್ಣವಾಗಿ ದಾಖಲಿಸಿ, ಅದು ಮನಸ್ಸಿನಲ್ಲೇ ಒಬ್ಬರು ಕಿವಿಯಿಂದ ಒಬ್ಬರು ಕಿವಿಯವರೆಗೆ ಇಲ್ಲಿವರೆಗೆ ಬಂದಿದೆ, ಈಗ ಪುಸ್ತಕದ ರೂಪದಲ್ಲಿದೆ. ಅದಕ್ಕೋಸ್ಕರವಾಗಿ ಶ್ರುತಿ ಅಂಥೇಳಿ ವೇದಗಳಿಗೆ ಕರೀತಾರೆ. ವೇದವನ್ನು ಬರೆಯುವ ಪದ್ಧತಿ ಇತ್ತೀಚೆಗೆ ಬಂದಿರುವಂಥದ್ದು, ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ವೇದ. ಯಾವುದೇ ಕಾರಣಕ್ಕೂ ಇದು ಪುಸ್ತಕದ ರೂಪದಲ್ಲಿ ಕಲಿಯುವಂಥದ್ದಲ್ಲ. ಗುರು ಹೇಳಿಕೊಡಬೇಕು, ಶಿಷ್ಯ ಕಲಿಬೇಕು. ಈಗಿನ ವಾತಾವರಣದಲ್ಲಿ ಅದು ಕಷ್ಟವಾಗಿರೋದ್ರಿಂದ ಪುಸ್ತಕದಿಂದ ಎಲ್ಲರೂ ಕಲಿತಾ ಇದ್ದಾರೆ. ಇಂತಹ ವೇದವನ್ನು ಸ್ವಚ್ಛವಾಗಿ ಉಚ್ಚಾರ ಮಾಡಬೇಕು. ಅನಕ್ಷರಂ ಅನಾಯುಷ್ಯಂ, ಅಕ್ಷರವನ್ನು ತಪ್ಪು ಹೇಳಿದರೆ ಆಯುಷ್ಯ ಕಡಿಮೆ ಆಗುತ್ತೆ. ವಿಸ್ವರಂ ವ್ಯಾಧಿ ಪೀಡಿತಂ, ಸ್ವರ ತಪ್ಪಿದರೆ ಅದರಲ್ಲಿ ವ್ಯಾಧಿ ಅಂದರೆ ರೋಗ ಉತ್ಪತ್ತಿಯಾಗುತ್ತೆ. ಮತ್ತು 4 ವೇದಗಳನ್ನು ಹೇಳುವುದಕ್ಕೆ ಬೇರೆ ಬೇರೆ ರೀತಿಯ ಒಂದು ವಿಧಾನಗಳಿದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಅಗ್ನ ಆಯಾಹಿ ವೀತಯೇ ಯಜುರ್ವೇದ, ಅಗ್ನ ಆಯಾಹಿ ವೀತಯೇ ಋಗ್ವೇದ, ಓಗ್ನಾಯಿ ಆಯಾಹಿ ಓಯಿತೋಯಾ ಆಯಿ ತೋಯಾಯಿ, ಇದು ಸಾಮ್ಯ. ಅದೇ ರೀತಿ
ಅಥರ್ವವೇದವು ಕೂಡ ಶನ್ನೋ ದೇವೀರಭಿಷ್ಟಯ ಆಪೋ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ. ಅದು ಕಾಶಿಪಾಠ ಕಾಂಚಿಪಾಠ ಅಂತ ಹೀಗೆಲ್ಲ ಉಂಟು, ಸ್ವರಗಳು ಅಥರ್ವವೇದದಲ್ಲಿ ಹೇಳುವಂಥದ್ದು. ಅದೇ ರೀತಿ ಇನ್ನು ಶುಕ್ಲ ಯಜುರ್ವೇದ ಉಂಟು. ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಎರಡಿದೆ. ಶುಕ್ಲ ಯಜುರ್ವೇದ ಹೇಳಬೇಕಾದ್ರೆ ವ್ಯತ್ಯಾಸ ಆಗುತ್ತೆ. ಆ ಸ್ವರಗಳನ್ನು ಕೈಯಲ್ಲಿ ತೋರಿಸಿ ಹೇಳ್ತಾರೆ. ಸಾಂದೀಪಿನಿ ವಿಶ್ವವಿದ್ಯಾಲಯ ಇತ್ಯಾದಿ ಅನೇಕ ಕಡೆ ಇದೆ. ಇನ್ನು ಕೇರಳದಲ್ಲಿ ನಮಃ ನಮಃ ಅಷ್ಟೇ ಹೇಳ್ತಾರೆ. ಈ ರೀತಿ ಅದು ಹೇಳುವಂಥ ಪದ್ಧತಿ ವ್ಯತ್ಯಾಸ ಇರ್ಬೋದು, ಅಕ್ಷರಗಳೆಲ್ಲ ಒಂದೇ. ಆದ್ದರಿಂದ ಈ ರೀತಿ ಹೇಳ್ತಾ ಹೋದರೆ ಎಷ್ಟು ಹೇಳ್ತಾ ಹೋದರೂ ಇದೆ. ಇಂತಹ ವೇದವನ್ನು ಮಹಾಜನಗಳಾದಂತಹ ತಾವುಗಳೆಲ್ಲರೂ ಕೂಡ ಪ್ರೀತಿಯಿಂದ ಅಧ್ಯಯನ ಮಾಡಿ, ಈಗಂತೂ ಎಲ್ಲ ಕಡೆಯೂ ಕೂಡ ಅದರ ಅನುವಾದಗಳು ಎಲ್ಲ ಭಾಷೆಗಳಲ್ಲೂ ಸಿಕ್ಕತ್ತೆ, ಇಂಟರ್ನೆಟ್ಟಲ್ಲೂ ಸಿಕ್ಕತ್ತೆ. ಇಂತಹ ವೇದವನ್ನು ಅಧ್ಯಯನ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು. ಆದರೆ ವೇದವನ್ನು ಅಭ್ಯಾಸ ಮಾಡಬೇಕಾದ್ರೆ ಕೆಲವು ನಿಯಮಗಳಿದೆ. ಕನ್ನಡ ಅರ್ಥ ಓದಲಿಕ್ಕೆ ನಿಯಮ ಅಂತ ತಿಳ್ಕೊಳ್ಬೇಡಿ. ಗುರುಮುಖೇನ ಅಧ್ಯಯನ ಮಾಡಬೇಕಾದ್ರೆ ಉಪನಯನ ಆಗಿರಬೇಕು, ಆಹಾರದ ವಿಚಾರದಲ್ಲಿ ನಿಷ್ಠನಾಗಿರಬೇಕು, ಆಮೇಲೆ ಸಂಧ್ಯಾವಂದನ ಸಮಯಕ್ಕೆ ಸರಿಯಾಗಿ ಅರ್ಘ್ಯಾದಿಗಳನ್ನು ಕೊಡಬೇಕು. ಇಂಥದ್ದು ನಿಯಮಗಳನ್ನೆಲ್ಲ ಪಾಲಿಸಿದವನಿಗೆ ಅಧಿಕಾರ ಬರುತ್ತೆ. ಆ ಅಧಿಕಾರ ಇಲ್ಲದೆ ವೇದಾಧ್ಯಯನ ಮಾಡಿದರೆ ತೊಂದರೆಗೆ ಸಿಕ್ಕಿ ಬೀಳಬಹುದು. ಅದು ಅನುಭವ ಆದ ಮೇಲೆ ಗೊತ್ತಾಗುತ್ತೆ. ಆದರೆ ವೇದದ ಅಧಿಕಾರ ಪ್ರತಿಯೊಬ್ಬ ಮಾನವನಿಗೂ ಇದೆ. ವೇದವು ಮನುಷ್ಯರಿಗಾಗಿ ಬಂದಿರುವಂಥದ್ದು, ಮಾನವನ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರುವಂಥದ್ದು. ಕೃಣ್ವಂತು ವಿಶ್ವಮಾರ್ಯಂ, ಇದು ವೇದದ ಮಾತು. ಇಡೀ ವಿಶ್ವವನ್ನು ನಾವು ಸಂಸ್ಕಾರಯುತವನ್ನಾಗಿ ಮಾಡುವ, ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ವಿದ್ಯಾವಂತರನ್ನಾಗಿ ಮಾಡುವ, ಎಲ್ಲರೂ ಜ್ಞಾನಿಗಳಾಗಲಿ, ಮಾ ಭೀ, ಯಾವುದೇ ಹೆದರಿಕೆ ಬೇಡ, ಅಭಯದಾನವನ್ನು ಕೊಡುತ್ತೆ ವೇದ. ಅದೇ ರೀತಿ ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ, ಆ ಭಗವಂತನ ಶಕ್ತಿಯನ್ನು ನೋಡಿ ಗಾಳಿ, ನೀರು, ಅಗ್ನಿ, ಭೂಮಿ ಪ್ರತಿಯೊಂದು ಕೂಡ ಹೆದರಿಕೆಯಿಂದ ನಡೆದು ಹೋಗ್ತಾ ಇದೆ. ಸೂರ್ಯ ಸಮಯಕ್ಕೆ ಸರಿಯಾಗಿ 365 ದಿವಸ, ಚಂದ್ರ 27 ದಿವಸ, ಗಾಳಿ ಕೂಡ ಆ ಭಗವಂತನ ಹೆದರಿಕೆಗೆ ಸುತ್ತಾ ಇದೆ. ಅಂಥದ್ದೊಂದು ದಿವ್ಯವಾದ ಶಕ್ತಿ ಇದೆ. ಅದು ಏನು ಅಂತ ತಿಳಿಬೇಕಾದ್ರೆ ವೇದ ಗೊತ್ತಾಗಬೇಕು. ಹಾಗೆ ನಾವು ಹೇಳ್ತೇವೆ, ಇದೆ ಅಂತ ಅನುಭವಕ್ಕೆ ಬರಬೇಕು ಅಂದರೆ ವೇದಾಧ್ಯಯನ ಮಾಡಲೇಬೇಕು. ನಮ್ಮ ದೌರ್ಭಾಗ್ಯ ಅಂದರೆ ಈ ವೇದದಲ್ಲಿರ್ತಕ್ಕಂಥದ್ದನ್ನು ಅಧ್ಯಯನ ಮಾಡಿ ವಿವಿಧ ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಎಲ್ಲ ಮಾಡಿ ಪಾರಿತೋಷಕ ಎಲ್ಲ ಪಡ್ಕೊಂಡು ನಮ್ಮ ವೇದದ ಹೆಸರನ್ನು ಹಾಕದೆ ನಾವೇ ಕಂಡುಹಿಡಿದ್ವಿ ಅಂತ ಹೇಳ್ತಾರೆ. ನಾವು ವೇದ ಓದಿದ ಕೂಡಲೇ ಅದು ಇರೋದು ನಮಗೆ ಗೊತ್ತಾಗುತ್ತೆ. ಇದಾಗಬಾರ್ದು. ನಮ್ಮ ಆಸ್ತಿ ಭಾರತೀಯರಾದಂಥ ಎಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಇಂತಹ ವೇದವನ್ನು ಅಧ್ಯಯನ ಮಾಡಬೇಕು. ನಮಗಾಗಿ ವೇದ, ಎಲ್ಲರಿಗಾಗಿ ವೇದ. ಅದಕ್ಕಾಗಿ ಎಲ್ಲರೂ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನಗಳು ಕೂಡ ಆಸಕ್ತಿಯನ್ನು ತೋರಿಸಬೇಕು. ಇವತ್ತು ನಿನ್ನೆ ರಾತ್ರಿಯಿಂದ ಪ್ರಾರಂಭ ಆಗಿರುವಂಥದ್ದು ಸಂಕಲ್ಪಾದಿಗಳು ಇವತ್ತು ಬೆಳಿಗ್ಗೆ ಆಯಿತು. ಪ್ರಾರಂಭದಲ್ಲಿ ಇವತ್ತು ಮಹಾಗಣಪತಿ ಹೋಮ ಹಾಗೂ ನವಗ್ರಹ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಾಗೂ ನಕ್ಷತ್ರ ಸೂಕ್ತ ಹೋಮ, ಇಷ್ಟು ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆ ಆಯಿತು. ಅದರ ಅಂಗವಾಗಿ ನಾಂದಿ, ಪುಣ್ಯಾಹ, ಕೃಚ್ಛ್ರಾಚರಣೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಸಂಕಲ್ಪ ಮತ್ತು ವಿಶೇಷವಾಗಿ ಆಂಜನೇಯನಿಗೆ ಮುಖ್ಯಪ್ರಾಣ, ಸೀಮಾ ಮುಖ್ಯಪ್ರಾಣ ದೇವರಿಗೆ ಅರ್ಚನೆ, ಅಭಿಷೇಕಾದಿಗಳು ನಡೆದಿದೆ. ನಾಳೆ ದಿವಸ ಪ್ರಧಾನವಾದಂಥ ದಿವಸ ಪೂರ್ವಾಂಗ. ಇವತ್ತು ಸರಿಯಾದ ಸಮಯದಲ್ಲಿ ಮುಹೂರ್ತದಲ್ಲಿ
ಅಗ್ನಿಜನನ ಅಂತ ಮಾಡ್ತೇವೆ. ಅಗ್ನಿಜನನ ಅಂತಂದರೆ ಅರಣಿ, ಅಲ್ಲಿದೆ ಅರಣಿ. ಆ ಅರಣಿಯನ್ನು ಉಪಯೋಗಿಸ್ಕೊಂಡು ಕಡಿಯುವಂಥದ್ದು, ಮಜ್ಜಿಗೆ ಕಡ್ದ ಹಾಗೆ ಕಡಿದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಋಗ್ವೇದದ 8 ಅಷ್ಟಕ 10 ಮಂಡಲ ಒಂದೊಂದೇ ಮಂತ್ರಕ್ಕೆ ಶಾಸ್ತ್ರೀಯವಾಗಿ ಅದರ ಸಂಸ್ಕಾರ ಎಲ್ಲ ಆದಮೇಲೆ ಅದಕ್ಕೆ ಆಹುತಿಯನ್ನು ಹಾಕ್ತಾ ಹೋಗ್ತಕ್ಕಂಥದ್ದು. ಅಷ್ಟೂ ಮಂತ್ರಗಳನ್ನು ಪ್ರತಿ ದಿವಸ ಅದು 6-7 ಗಂಟೆ ತಗೊಳುತ್ತೆ. ಪ್ರತಿ ದಿವಸ ಅದೇ ಹೋಮ, ಸಂಹಿತಾ ಹೋಮವೇ ನಡೆಯುವಂಥದ್ದು. ಇವತ್ತು ಅದಕ್ಕೆ ಪೂರ್ವಾಂಗವಾಗಿ ಮಂಟಪ ಸಂಸ್ಕಾರ, ಕುಂಡ ಸಂಸ್ಕಾರ ದೇವರ ಈಶಾನ್ಯ ದಿಕ್ಕಿನಲ್ಲಿ ನಡೀತಾ ಉಂಟು. ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈಗ. ಮತ್ತು ವಾಸ್ತುರಾಕ್ಷೋಗ್ನಾದಿಗಳನ್ನು ಕೂಡ ಇವತ್ತು ಕಾರ್ಯಕ್ರಮವನ್ನು ರಾತ್ರಿ ಮಾಡ್ತಾರೆ. ಕೊನೆಯ ದಿವಸ 11:30 26ನೇ ತಾರೀಕು ಕೊನೆಯ ಅಷ್ಟಕದ ನಂತರ ಪೂರ್ಣಾಹುತಿ ನಡೆಯುತ್ತೆ. ಈ ಒಂದು ಹೋಮದಲ್ಲಿ ಆಚಾರ್ಯ ಅಥವಾ ಅಧ್ವರ್ಯು ಅಂತ ಒಬ್ಬ ಪ್ರಧಾನ ವ್ಯಕ್ತಿಗಳಿರ್ತಾರೆ, ವಿನಯ ಅಡಿಗರು ಅಂತ ಹೇಳಿ. ಹಾಗೂ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಸ್ವರಗಳು ತಪ್ಪದೇ ಇದ್ದ ಹಾಗೆ, ಶಾಸ್ತ್ರೀಯವಾಗಿ ಆಹುತಿಗಳು ಬೀಳೋ ಹಾಗೆ, ಸ್ವಾಹ ಅಂತಾಕಾರೇ ಹೋಮ ನತ್ವಕಾರಾತ್ ಪೂರ್ವಂ, ಆಹುತಿ ಸರಿಯಾಗಿ ಮಂತ್ರಕ್ಕೆ ಬೀಳಬೇಕು. ಆ ರೀತಿಯೆಲ್ಲ ದ್ಯಾವಾ ಪೃಥ್ವಿ ಸಮೀಕ್ಷಮಾಣ ಉಪವಿಷೇತ್, ಯಾವುದೇ ವಿಘ್ನಗಳು ಬರದೇ ಇದ್ದ ಹಾಗೆ, ಯಾವುದೇ ರಾಕ್ಷಸಾದಿಗಳು ವಿಘ್ನಗಳು ಬರದೇ ಇದ್ದ ಹಾಗೆ, ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬ್ರಹ್ಮತ್ವ ಅಂತ ಒಂದಿರುತ್ತೆ. ಬ್ರಹ್ಮತ್ವಕ್ಕೆ ಉಳಿದುಕೊಳ್ಳೋವನಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಾದಿಗಳು ವಿಶೇಷ ಅಧ್ಯಯನ ಆಗಿರಬೇಕು. ಸಿಗೋದು ಕಷ್ಟ ಅಂತವರು. ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ನನ್ನನ್ನು ಕರ್ಕೊಂಬಂದಿದ್ದಾರೆ. ಬ್ರಹ್ಮತ್ವಕ್ಕೆ ನಾನು ಕೂತುಕೊಳ್ತಾ ಇದ್ದೆ. ಮತ್ತು ಇದಿಷ್ಟು ಯಾಗದ ಎಲ್ಲರನ್ನೂ ಕೂಡ ಸೇರಿಸಿ, ಮತ್ತು ಎಲ್ಲ ಒಳ್ಳೆ ತಿಳಿದಂಥವ್ರು, ಎಲ್ಲ ವೇದ ಆದವರು 11-12 ಜನ ಇದ್ದಾರೆ, ಕಂಠಸ್ಥ ಇರುವಂಥವ್ರು. ಅಂಥವರು ಎಲ್ಲರೂ ಕೂಡ ಪಾರಾಯಣ ಮತ್ತು ಹೋಮ, ಅದಕ್ಕೆ ಸಂಬಂಧಪಟ್ಟ ತ್ಯಾಗಗಳನ್ನು ಮಾಡ್ತಾರೆ. ಮಾಡಿ ಕೊನೆಯ ದಿವಸ ಪೂರ್ಣಾಹುತಿ ಮಾಡ್ತಾರೆ. ಅಧ್ವರ್ಯು, ಹೋತೃ, ಉದ್ಗಾತೃ ಹೀಗೆಲ್ಲ ಇರುತ್ತೆ. ಶ್ರೌತಯಾಗದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಆಹುತಿ, ತುಪ್ಪದ ಆಹುತಿ ಬೀಳ್ತಾ ಹೋಗುತ್ತೆ. ಅದಕ್ಕೆ ತ್ಯಾಗ, ತರ್ಪಣದ ಕೂಡ ನಡೆಯುತ್ತೆ. ಮತ್ತು ವಿಶೇಷವಾಗಿ ಅನ್ನದಾನವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ವಿಶೇಷವಾಗಿ ನೀವು ಯಾವುದೇ ದೇಶದಲ್ಲಿರಿ, ಯಾವುದೇ ಊರಿನಲ್ಲಿರಿ, ಈ ದೇವಸ್ಥಾನದ ಮುಖ್ಯ ಪ್ರಾಣನ ಭಕ್ತರಾಗಿರಿ ಅಥವಾ ವೇದದ ಮೇಲೆ ಪ್ರೀತಿ ಉಳ್ಳವರಾಗಿರಿ, ಇಂಥ ಕಡೆ ಒಂದು ಯಾಗ ನಡೀತಾ ಇದೆ, ಬೆಳಿಗ್ಗೆ ಸಾಧಾರಣ 7:30ಯಿಂದ 1 ಗಂಟೆವರೆಗೂ ಸಂಪೂರ್ಣವಾಗಿ ನಡೀತಾ ಇದೆ ಅಂತ ನೀವು ನಿಮ್ಮ ದೇವರಲ್ಲಿ, ವೇದದಲ್ಲಿ ಸಮಸ್ತ ದೇವತೆಗಳು ಬರುತ್ತೆ. ಏಕಂ ಸದ್ವಿಪ್ರಾ ಬಹುಧಾ ವದಂತ್ಯಗ್ನಿಂ ಯಮಮ್ಮ ತರಿಶ್ವಾನಮಾವು ಕೃಷ್ಣಂ ನಿಯಾನಂ ಹರಯಸ್ಸು ಪರ್ಣ ಅಪೋವಸಾನಾದಿವಮುತ್ಪತಂತಿ. ಏಕಂ ಸತ್, ಇರುವನು ಒಬ್ಬನೇ ದೇವರು. ಅವನು ಅಗ್ನಿ, ಜಲ, ವಾಯು, ಶಿವ, ರುದ್ರ, ವಿಷ್ಣು ನಾನಾ ರೂಪದಲ್ಲಿ ತೋರಿಕೊಳ್ಳುತ್ತಾನೆ. ಅವನು ನಿಮ್ಮ ಹೃದಯದಲ್ಲೇ ವಾಸವಾಗಿದ್ದಾನೆ. ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಪ್ರಪಂಚದಲ್ಲಿ ಈ ಸಮಸ್ತ ವಸ್ತುಗಳನ್ನು ಸೃಷ್ಟಿಸಿ, ನಿಮ್ಮನ್ನೆಲ್ಲ ಸೃಷ್ಟಿಸಿ, ನಿಮ್ಮ ಒಳಗೆ ಅವನು ಪ್ರವೇಶವಾಗಿ ನಿಮ್ಮ ಅಂತರ್ಯಾಮಿಯಾಗಿ ಕುಳಿತುಕೊಂಡಿದ್ದಾನೆ. ನಿಮ್ಮ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಈ ಯಾಗದ ಫಲ ನಿಮಗೆ ಖಂಡಿತ ಸಿಕ್ಕತ್ತೆ. ಅನೇಕರು ಇಲ್ಲಿ ಸೇವೆ ಇತ್ಯಾದಿಗಳನ್ನು ಕೊಟ್ಟಿದ್ದೀರಿ, ಅವರಿಗೆಲ್ಲರೂ ಕೂಡ ಅದು ವ್ಯವಸ್ಥಿತವಾಗಿ ಪ್ರಸಾದವನ್ನು ಅವರು ತಲುಪಿಸ್ತಾರೆ. ಯಾವುದೇ ಹೆಚ್ಚಿಗೆ ಜನರನ್ನು ಸಂಪರ್ಕ ಮಾಡದೆ ಸ್ವಂತ ಆಸಕ್ತಿಯಿಂದ ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸಾರ್ವಜನಿಕರಿಗೆ ಗೊತ್ತಾದ ಮೇಲೆ ಅನುಗ್ರಹವನ್ನು ಪಡೀಲಿಕ್ಕೆ ಫೋನು ಇತ್ಯಾದಿಗಳನ್ನು ಮಾಡೋದು, ಬಂದು ಹೋಗೋದು ನಡೀತಾ ಉಂಟು.
ಕರೋನಾ ಇದ್ದಿದ್ದರಿಂದ ಅದಕ್ಕೆ ಹೆಚ್ಚಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ. ಆದ್ದರಿಂದ ನೀವು ಮನೆಯಲ್ಲೇ ಕುಳಿತು ಆ ಸಮಯದಲ್ಲಿ ಭಗವತ್ ಚಿಂತನೆಯನ್ನು ನಡೆಸಿ, ವೇದದ ಸಂಬಂಧಪಟ್ಟ ಅರ್ಥಗಳಿರುವಂತಹ ಪುಸ್ತಕಗಳನ್ನು ಓದಿ, ನೀವು ಯಾವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀರೋ ಆ ದೇವರ ಮುಖಾಂತರವೇ ನಿಮಗೆ ಅನುಗ್ರಹ ಆಗುತ್ತೆ. ಪ್ರೇರಕ ಪ್ರೇರ್ಯಮಾಣ ತ್ವಯಾ ಪ್ರೇರಿತ ಮಾನಸಃ. ನೀವು ಭಗವಂತ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಳ್ಳೋದು ಬೇಡ, ಅವನು ಎಲ್ಲರ ಹೃದಯ ವಾಸಿಯಾಗಿದ್ದಾನೆ. ಮಹಾತ್ಮರೊಬ್ಬರು ಆಂಧ್ರ ಪ್ರದೇಶದಲ್ಲಿ ಹೇಳ್ತಾ ಇದ್ರು, ಆತ್ಮಸ್ವರೂಪಿಗಳೇ, ಜ್ಞಾನಸ್ವರೂಪಿಗಳೇ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು. ಅದರ ಅರ್ಥ ಏನು? ನಿಮ್ಮ ಒಳಗಡೆ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಎಲ್ಲೆಲ್ಲೋ ಹುಡುಕಬೇಡಿ. ವೇದ ಹೇಳೋದು ಇದೇ ಮಾತು. ಸಾಕಷ್ಟು ಜನ ಆಪಾದನೆ ಮಾಡ್ಬೋದು, ಇವರು ವಿಗ್ರಹ ಆರಾಧಕರು, ವಿವಿಧ ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ಹಾಗೆ ಹೀಗೆ ಅಂತ. ವೇದ ಅದನ್ನು ಒಪ್ಪೋದಿಲ್ಲ. ಏಕದೇವರ ಆರಾಧನೆ, ಅಗ್ನಿಯಲ್ಲಿ, ಯಮನಲ್ಲಿ, ಮುಖ್ಯಪ್ರಾಣನಲ್ಲಿ, ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಆ ಪರಮಾತ್ಮ ಒಬ್ಬನೇ ಇದ್ದಾನೆ. ಇರುವನು ದೇವರು ಒಬ್ಬನೇ, ನಾಮಗಳು ಹಲವಾರು. ಈ ರೀತಿಯಲ್ಲಿ ವೇದದ ಸಂದೇಶ ಆಗಿದೆ. ವೇದವನ್ನು ಗುರುಮುಖೇನ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟೆ. ಒಂದು ಸಣ್ಣ ವಾಕ್ಯ, ಆ ವಾಕ್ಯವನ್ನು 4 ರೀತಿಯಲ್ಲಿ ವಿವಿಧ ಸ್ವರಗಳನ್ನು ಹಾಕಿ, ಹೃಸ್ವ, ದೀರ್ಘ, ಪ್ಲುತ, ಅನುಸ್ವಾರ, ಉದಾತ್ತ, ಅನುದಾತ್ತ, ಈ ರೀತಿಯಲ್ಲೇ ಇರುವಂಥದ್ದು ಸೈನ್ಸ್. ಅದನ್ನು ಹೇಳುವಂಥದ್ದಕ್ಕೆ ಗುರು ಬೇಕೇ ಬೇಕು. ಅದಕ್ಕೆ ಶುಚಿತ್ವವೂ ಬೇಕು, ಆಹಾರ ನಿಯಮ ಬೇಕು, ಸಂಧ್ಯಾದಿ ಅರ್ಘ್ಯಗಳು ಬೇಕು, ಗಾಯತ್ರಿ ಜಪಾದಿಗಳು ಬೇಕು. ಇಲ್ಲದೋದ್ರೆ ವೇದ ಸಿದ್ಧಿಸೋದಿಲ್ಲ. ಹಾಗಾದರೆ ಅಂತಹ ಸಂದರ್ಭದಲ್ಲಿ ತತ್ರ ಬ್ರಾಹ್ಮಣ ಸಂಹರ್ಷಿಣಃ ಯುಕ್ತ ಅಯುಕ್ತ, ಆ ಸಮಯದಲ್ಲಿ ವೇದವನ್ನು ತಿಳಿದವರ ಬಳಿಗೆ ಹೋಗಿ ಕೇಳಿ ವಿನಯಪೂರ್ವಕವಾಗಿ ಅದನ್ನು ಅರ್ಥವನ್ನು ತಿಳಿದುಕೊಂಡು ಬನ್ನಿ. ಈಗ ಕಾಲ ಬದಲಾವಣೆ ಆಗಿದೆ. ಒಬ್ಬರು ಹೇಳಿಕೊಡದೇ ಇದ್ರೆ ಇನ್ನೊಬ್ಬರು ಹೇಳ್ತಾರೆ, ಪ್ರೀತಿಯಿಂದ ಅದರ ಅರ್ಥವನ್ನು ಹೇಳ್ತಾರೆ. ಇಲ್ಲ, ಅದಕ್ಕೂ ಅವಕಾಶ ಇಲ್ಲ. ದಯಾನಂದ ಸರಸ್ವತಿಗಳಾಗಲಿ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇವರೆಲ್ಲರೂ ಕೂಡ ವೇದಗಳಿಗೆ ಅರ್ಥವನ್ನು, ವೇದದ ಸಂಬಂಧ ವಿಷಯವನ್ನು ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾರೆ. ವಿದ್ಯಾಮಾಧವರು, ವಿದ್ಯಾರಣ್ಯರು, ಕರ್ನಾಟಕ ಸಿಂಹಾಸನಾಧೀಶ್ವರ, ಅವರು 4 ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅದೆಲ್ಲವೂ ಈಗ ನಮ್ಮ ಕನ್ನಡ ಭಾಷೆಗಾಗಿದೆ. ಸಂಸ್ಕೃತ ಮೂಲ, ಹಿಂದಿ, ಕನ್ನಡ, ಇಂಗ್ಲೀಷಲ್ಲಿ ನಮ್ಮ ನಿಜವಾದ ಅರ್ಥವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕನ್ನಡದಲ್ಲಿ ಸಾಧ್ಯವಾದೀತು, ಸಂಸ್ಕೃತದಲ್ಲಿ ನಿಜವಾದ ಅರ್ಥ ಆಗುತ್ತೆ. ನಮಗೆ ಅರ್ಥವಾದಷ್ಟು ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಶ್ರದ್ಧೆಯಿಂದ ಓದಿದರೆ ಅದು ಅರ್ಥ ಆಗತ್ತೆ. ನಮ್ಮ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮನುಷ್ಯನಿಗೆ ಅನೇಕ ಜನ್ಮಗಳುಂಟು. ಪೂರ್ವ ಜನ್ಮಗಳು ಅದು ರೋಗ ರೂಪದಲ್ಲಿ ಬಾಧಿಸುತ್ತೆ. ಅದೇ ರೀತಿ ಭಗವದ್ಗೀತೆಯಲ್ಲೂ ಕೂಡ ಶುಚೀನಾಂ ಶ್ರೀಮದಾಂಗೇಹೆ ಯೋಗಭ್ರಷ್ಟೋ ವಿಜಾಯತೆ. ಈಗ ನೀನು ಸಾಧನೆಯನ್ನು ಮಾಡಿ ಅರ್ಧಕ್ಕೆ ನಿಲ್ಲಿಸಿದರೆ ಮುಂದೆ ಒಳ್ಳೆ ಶುಚಿವಂತರಲ್ಲಿ, ಯೋಗಾಭ್ಯಾಸಿಗಳಲ್ಲಿ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟುತ್ತೀಯ, ಅಲ್ಲಿ ನಿನ್ನ ಯೋಗವನ್ನು, ಸಾಧನೆಯನ್ನು ಮುಂದುವರಿಸ್ತೀಯ. ಅದಕ್ಕೆ ಸಾಕಷ್ಟು ಅನುಭವಗಳು ಇತ್ತೀಗೆ ಪೇಪರ್ನಲ್ಲಿ, ಟಿ ವಿಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ ನೀವು ಒಂದು ಸರಿ ಅಧ್ಯಯನಕ್ಕೆ ಕೂತ್ರೆ ಅನೇಕರಿಗೆ ಇದ್ದಕ್ಕಿದ್ದಾಗೆ ಸ್ಫುರಣೆಯಾಗಿ ಅರ್ಥ ಗೊತ್ತಾಗಬಾರ್ದು ಅಂತಿಲ್ಲ. ಜನ್ಮಾಂತರದ ಸಂಸ್ಕಾರ ನಿಮಗೆ ಇದೆ ಅಂತಾದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ನಾವು ವಿವಿಧ ಜನ್ಮಗಳನ್ನು ಎತ್ತಿ ಪುನಃ ನಮಗೆ ಆ ಭಗವಂತನ ತಿಳ್ಕೊಳ್ಬೇಕು, ವೇದ ತಿಳ್ಕೊಳ್ಬೇಕು ಅಂತ ಬುದ್ಧಿ ಉತ್ಪತ್ತಿ ಆದಾಗ ಮಾತ್ರ ಆ ವೇದವನ್ನು ಓದಲಿಕ್ಕೆ ಹೋಗ್ತೇವೆ. ಆಗ ಕೆಲವರಿಗೆ ಅರ್ಥ ಆಗತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿಯ ಪ್ರಯತ್ನವನ್ನು ಮಾಡಬಹುದು.